ಚಿತ್ರದುರ್ಗ ಲೆಜೆಂಡ್ಸ್ ಆರಂಭಿಕ ದಂಡಿಗರು ಆದಷ್ಟು ಬೇಗನೆ ಅಂಕಣ ಪ್ರವೇಶ ಮಾಡಿ. ಹಲೋ, ಧನ್ಯವಾದಗಳು. ಪ್ರಮೋದ್ ಫ್ರಮ್ ಚಿಕ್ಕಮಗಳೂರು. ಆ ನಿಟ್ಟಿನಲ್ಲಿ ಆರಂಭಿಕ ಹಂತದಲ್ಲಿ ಒಂದು ಡೇ ಮದಕರಿ ಲೆಜೆಂಡ್ಸ್ ಈ ಒಂದು ಲಯನ್ಸ್ ತಂಡ ದುರ್ಗಾ ಲೆಜೆಂಡ್ಸ್ ಅನ್ನು ಎದುರಿಸ್ತಾ ಇದೆ. ಆ ನಿಟ್ಟಿನಲ್ಲಿ ದುರ್ಗನ್ ಲೆಜೆಂಡ್ಸ್ ತಂಡ ಈಗಾಗಲೇ ಬ್ಯಾಟಿಂಗ್ನಲ್ಲಿರ್ತಕ್ಕಂತಹ ತಂಡ. ಒಂದೆಡೆ ರಘುರವರು, ಮತ್ತೊಂದೆಡೆ ಸತೀಶ್ ರವರು, ಇಬ್ಬರು ನೀಲಕಾಯದ ಆಟಗಾರರು. ಆ ನಿಟ್ಟಿನಲ್ಲಿ ವೃತ್ತಿಯಲ್ಲಿ ವೈದ್ಯರು, ಪ್ರವೃತ್ತಿಯಲ್ಲಿ ಕ್ರಿಕೆಟಿಗ ಅನ್ನುವ ನಿಟ್ಟಿನಲ್ಲಿ ಈ ಭಾಗದ ಖ್ಯಾತ ವೈದ್ಯರು ವೈದ್ಯು ನಾರಾಯಣ ಹರಿ ಡಾಕ್ಟರ್ ರವಿ ಅವರು ಬೌಲಿಂಗ್ ಸಾರಥ್ಯದಲ್ಲಿ. ಮೊನ್ನುಗೆ ಆಡಿದ್ರು ಡ್ಯಾನ್ಸಿಂಗ್ ಡೌನ್ ದ ಟ್ರ್ಯಾಕ್. ಗಾಳಿಯ ಬರಪುರ ಒತ್ತಡ ಬಿತ್ತು, ಆದರೆ ಯಾವುದೇ ಅಪಾಯವಿಲ್ಲದೆ ಅತ್ಯುತ್ತಮವಾಗಿ 2 ಓಟಗಳನ್ನು ಸುಲಭದಾಯಕವಾಗಿ ಕಂಡುಕೊಂಡರೂ ಸಹ ಒಂದೆಡೆ ರಘುರವರು, ಮತ್ತೊಂದೆಡೆ ಸತೀಶ್. ಸ್ಟ್ರೈಕ್ನಲ್ಲಿರ್ತಕ್ಕಂಥ ಆಟಗಾರರೇ ರಘು, ಅವರ ಸಹ ಆಟಗಾರ ಸತೀಶ್. ಫುಲ್ ಟಾಸ್ ರೂಪದಲ್ಲಿ ಬಿದ್ದಂತ ಚೆಂಡನ್ನು ಸರಿಯಾಗಿ ಪಿಕ್ ಮಾಡಲು ವೈಫಲ್ಯತೆಯನ್ನು ಅನುಭವಿಸಿದ್ರು. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಆ ನಿಟ್ಟಿನಲ್ಲಿ ಕ್ಷೇತ್ರಕ್ಷಕನ ಸುರಕ್ಷಿತ ಬೊಗಸೆ, ಮೂರ್ತಿಯವರ ಸುರಕ್ಷಿತ ಬೊಗಸೆಯನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ತಂಡದ ವಿಧ್ವಂಸಕಾರಿ ವಿಸ್ಫೋಟಕ ಹೊಡೆತಗಳ ಸರ್ದಾರ ರಘುರವರು ತಮ್ಮ ಒಂದು ಸ್ಫೋಟಕ ಇನ್ನಿಂಗ್ಸ್ ಆಡುವ ಮೊದಲೇ ಇದೀಗ ಪೆವಿಲಿಯನ್ನಲ್ಲಿ. ಆ ನಿಟ್ಟಿನಲ್ಲಿ ಅವರ ಸ್ಥಾನವನ್ನು ತುಂಬಲು ಮತ್ತೋರ್ವ 1 ಡೌನ್ ಸ್ಪೆಷಲಿಸ್ಟ್ ರೂಲ್ ಅಂಡ್ ರೆಸ್ಪಾನ್ಸಿಬಿಲಿಟಿಯನ್ನು ನಿಭಾಯಿಸಬೇಕಾಗ್ತಾ ಇದೆ. ಜಮೀಲ್ ಎಂಟರಿಂಗ್ ಇನ್ ಟು ದ ಗ್ರೌಂಡ್ ಆಸ್ ಆನ್ ಪಿಂಚ್ ಹಿಟ್ಟರ್, ಲೈಟ್ ಆಸ್ ಎ ಪಿಂಚ್ ಹಿಟ್ಟರ್. ಆ ನಿಟ್ಟಿನಲ್ಲಿ ಅದೇನನ್ನು ಮಾಡ್ತಾರೆ ಅಂತ ಕಾದು ನೋಡೋಣ. ಬೌಲಿಂಗ್ ಸಾರಥ್ಯದಲ್ಲಿ ವೈದ್ಯರು, ಈ ಭಾಗದ ಖ್ಯಾತ ವೈದ್ಯರಾದಂತಹ ವೈದ್ಯು ನಾರಾಯಣ ಹರಿ ಅನ್ನುವ ನಿಟ್ಟಿನಲ್ಲಿ ಡಾಕ್ಟರ್ ರವಿ ಅವರು ಬೌಲಿಂಗ್ ಸಾರಥ್ಯದಲ್ಲಿ ಎದುರಾಳಿಯ ದೈತ್ಯ ತಿಮಿಂಗಲವನ್ನೇ ತಮ್ಮ ಬಲೆಯಲ್ಲಿ ಕೆಡವಿಕೊಂಡರು ಮ್ಯಾಜಿಕಲ್ ಬೌಲಿಂಗ್ ಸ್ಟಾಫ್ನಲ್ಲಿ. ಚಳ್ಳಕೆರೆಯ ಮಾಜಿ ನಗರಸಭಾ ಸದಸ್ಯರು ಹಾಗೂ ಸಾಹಿತ್ಯ ಸಮಿತಿ ಅಧ್ಯಕ್ಷರಾದಂಥ ಚೇತನ್ ಕುಮಾರ್ ಅವರು, ಸುಂದರಾಂಗ ಅವರು ಸ್ಟೇಜ್ ಮೇಲೆ ಬರಬೇಕು. ಈತ ಆರಂಭಿಕ ಓವರ್ ಪರಿಸಮಾಪ್ತಿಯನ್ನು ಕಂಡುಕೊಂಡ್ರೆ ತಂಡದ ಒಟ್ಟು ಮೊತ್ತ 5 ಪ್ರಮುಖ 1 ಹುದ್ದರಿಯ ಆಘಾತದಲ್ಲಿ ಆರಂಭಿಕ ಬ್ಯಾಟ್ಸ್ಮನ್ಗಳಾಗಿ ಅಂಕಣ ಪ್ರವೇಶಿಸಿದಂತಹ ರಘುರವರು ಈ ಹಿಂದಿನ ಪಂದ್ಯದಲ್ಲೂ ತಂಡಕ್ಕೆ ಭದ್ರವಾದ ಅಡಿಪಾಯದ ಮೇಲೆ ಭವ್ಯವಾದ ಮಹಲನ್ನು ಕಟ್ಟಿದ್ದರೂ ಸಹ ಆ ನಿಟ್ಟಿನಲ್ಲಿ ಈಗ ಅವರ ಬ್ಯಾಟಿಂಗ್ನಲ್ಲಿ ಸ್ವಲ್ಪ ಆಟ ಬರಲಿಲ್ಲ. ಆ ನಿಟ್ಟಿನಲ್ಲಿ ವೈದ್ಯರ ಈ ಒಂದು ಅತ್ಯುತ್ತಮ ಓವರ್ ಪರಿಸಮಾಪ್ತಿಯನ್ನು ಕಂಡುಕೊಂಡ್ರೆ ಮುಕ್ತಾಯ ಕಂಡ ಓವರ್ ಸಂಖ್ಯೆ 1, ತಂಡದ ಒಟ್ಟು ಮೊತ್ತ 5ಕ್ಕೆ ಏರಿಕೆಯನ್ನು ಕಂಡುಕೊಂಡ್ರೆ 1 ಪ್ರಮುಖ ಹುದ್ದರಿಯ ಆಘಾತದಲ್ಲಿ. ಆ ನಿಟ್ಟಿನಲ್ಲಿ ತಂಡದ ಮತ್ತೋರ್ವ ಎಕ್ಸ್ ಫ್ಯಾಕ್ಟರ್ ವಿಕೆಟ್ ಟೇಕಿಂಗ್ ಅಬಿಲಿಟಿಯನ್ನು ಹೊಂದಿರತಕ್ಕಂತಹ ಟ್ರಂಪ್ ಕಾರ್ಡ್ ಬೌಲರ್ ನವೀನ್ ಇಸ್ ಗೆಟಿಂಗ್ ರೆಡಿ ಟು ಡೆಲಿವರ್.
ಸ್ಟ್ರೈಕ್ನಲ್ಲಿ ಜಮೀಲ್, ನಾನ್ ಸ್ಟ್ರೈಕ್ನಲ್ಲಿ ಇರ್ತಕ್ಕಂಥ ಆಟಗಾರರು ಸತೀಶ್. ನವೀನ್ ತಂಡದ ಪರವಾಗಿ ಸವ್ಯಸಾಚಿ, ಅಪ್ಪಟ ಅಪರಂಜಿ ಅಂತ ಆಲ್ರೌಂಡರ್ ಆಟಗಾರ. ಅರೌಂಡ್ ದ ವಿಕೆಟ್ನಲ್ಲಿ ಅತ್ಯುತ್ತಮವಾದ ಎಸೆತಗಾರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ ನವೀನ್. ಗಾಳಿಯ ಭರಪೂರ ಒತ್ತಡವು ಈ ಒಂದು ಕ್ರೀಡಾಂಗಣವನ್ನ ಚುಂಬಿಸ್ತಾ ಇದೆ, ಕಂಡುಕೊಳ್ತಾ ಇದೆ. ಬಲಗೈ ವೇಗದ ದಾಳಿಗಾರ ಅರೌಂಡ್ ದ ವಿಕೆಟ್ನಲ್ಲಿ. ಏನಾಯಿತು ಅನ್ನುವ ಚಿತ್ರಣ ಕಂಗೆಡಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಒಂದು ಓಟಕ್ಕೆ ಅವರು ರಾನ್ ಸ್ಟ್ರೈಕ್ನಿಂದ ಬಿಟ್ಟಾಗಿತ್ತು, ಆದರೆ ಅವರ ಸಹ ಆಟಗಾರ ಅದಕ್ಕೆ ಒಪ್ತಾ ಇಲ್ಲ. ಏನು ಮಾಡೋದು ಇರಲಿ, ಇದು ರನ್ಔಟ್ ರೂಪದಲ್ಲಿ ದುರಾದೃಷ್ಟವಶಾತ್ ಔಟ್ ಆಗಿ ಪೆವಿಲಿಯನ್ಗೆ. ಆ ನಿಟ್ಟಿನಲ್ಲಿ ಸತೀಶ್ ರವರು ಇಬ್ಬರು ಆರಂಭಿಕ ಬ್ಯಾಟ್ಸ್ಮನ್ಗಳು ಇದೀಗ ಪೆವಿಲಿಯನ್ನಲ್ಲಿ. ಹೊಸ ಆಟಗಾರ ಇರ್ಫಾನ್, ಒಂದೆಡೆ ಜಮೀಲ್, ಮತ್ತೊಂದೆಡೆ ಇರ್ಫಾನ್. ಬೌಲಿಂಗ್ನಲ್ಲಿ ನವೀನ್ ಮುನ್ನುಗ್ಗಿ ಡ್ಯಾನ್ಸಿಂಗ್ ಡೌನ್ ದ ಟ್ರ್ಯಾಕ್ ನಲ್ಲಿ ಆಡಿದ್ರು. ಓ ಮೈ ಗುಡ್ನೆಸ್, ಉತ್ತಮವಾದ ಪ್ರಯತ್ನವನ್ನ ಮಾಡಿದ್ರು. ಇದು ಲೆಜೆಂಡ್ಸ್ ಕ್ರಿಕೆಟ್. ಆ ನಿಟ್ಟಿನಲ್ಲಿ ತಮ್ಮ ವಯಸ್ಸನ್ನು ಮೀರಿ ಈ ಒಂದು ಫಿಟ್ನೆಸ್ ಲೆವೆಲ್ ಅನ್ನು ಕಾಯ್ದುಕೊಂಡು ಅತ್ಯುತ್ತಮವಾಗಿ ಆಟವನ್ನ ಈ ಒಂದು ಕ್ರೀಡಾಂಗಣದಲ್ಲಿ ನಾವು ಕಾಣ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಜಮೀಲ್ ರವರು ಕೊನೆಯ ಹಂತದಲ್ಲಿ ಲೇಟ್ ಕಟ್ ಅನ್ನ ಜಸ್ಟ್ ಯೂಸಿಂಗ್ ದ ಫೇಸ್ ಆಫ್ ದ ಡೆಲಿವರಿ ಗೈಡಿಂಗ್ ಟುವರ್ಡ್ಸ್ ಶಾರ್ಟ್ ಬ್ಯಾಕ್ವರ್ಡ್ ಪಾಯಿಂಟ್ ರೀಜನ್. ಇರ್ಫಾನ್ ಅವರು ಸಿಕ್ಸ್ ಹೊಡೆದ್ರೆ ಫಾರೂಕ್ ಮತ್ತು ರಫಿ ಭಾಯ್ ಅವರಿಂದ 1000 ರೂಪಾಯಿ ಇದೆ, ಕ್ಯಾಶ್ ಕೊಟ್ಟಿಯಾರಲ್ಲೇ. ಆ ನಿಟ್ಟಿನಲ್ಲಿ ಮತ್ತೆ ಅತ್ಯುತ್ತಮ ಸೊಗಸಾದ ಎಸೆತಗಾರಿಕೆಯೂ ಸಹ ಅರೌಂಡ್ ದ ವಿಕೆಟ್ನಲ್ಲಿ ಬಲಗೈ ವೇಗದ ದಾಳಿಗಾರ ನವೀನ್ ಅತ್ಯುತ್ತಮವಾದ ಎಸೆತಗಾರಿಕೆಯನ್ನ ಮುಂದುವರಿಕೆಯಲ್ಲಿ ಮತ್ತೆ ಎಳೆದು ಬಾರಿಸುವಂತಹ ಪ್ರಯತ್ನ, ರನ್ ಔಟ್ ಆಗುವ ಸಾಧ್ಯತೆ, ಡೈರೆಕ್ಟ್ ಹಿಟ್ ಅಂತ ಕಾಣುತ್ತೆ. ಹೌದು, ಆ ನಿಟ್ಟಿನಲ್ಲಿ ನೇರ ಗುರಿ, ನಾಟ್ ಈವನ್ ಇನ್ ದ ಪಿಕ್ಚರ್ ಅನ್ನುವ ನಿಟ್ಟಿನಲ್ಲಿ ಇದೀಗ ಜಮೀಲ್ ರವರ ವಿಕೆಟ್ ಧರೆಗುರುಳುತ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಇಲ್ಲದ ಓಟವನ್ನು ಕಾಸಿಯುವಂತ ಧಾವಂತದಲ್ಲಿ ಎಡವಿಕೆಯನ್ನು ಕಂಡುಕೊಂಡ್ರು. ಆ ನಿಟ್ಟಿನಲ್ಲಿ ಒಂದು ಪಂದ್ಯಾವಳಿಯ ಡ್ರೈವಿಂಗ್ ಫೋರ್ಸ್, ಬ್ಯಾಕ್ ಬೋನ್, ಸೆಂಟರ್ ಆಫ್ ಅಟ್ರಾಕ್ಷನ್ ಅಧ್ಯಕ್ಷರು ಆಗಿರ್ತಕ್ಕಂಥ ಈ ಭಾಗದ ಲೆಜೆಂಡ್ಸ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ನ ಆಯೋಜಕರ ಅಧ್ಯಕ್ಷರು ಆಗಿರ್ತಕ್ಕಂತಹ ಸೈಯದ್ ಅನೀಸ್, ನೀಲಕಾಯದ ದೈತ್ಯ ನಿಲುವಿನ ಅಜಾನುಬಾಹು ಆಟಗಾರರು, ಈ ಒಂದು ಪಂದ್ಯಾವಳಿಯ ಬೆನ್ನೆಲುಬು. ಹೌದು, ಕಾಗ್ವೀಲ್, ಸೆಂಟರ್ ಆಫ್ ಅಟ್ರಾಕ್ಷನ್, ಡ್ರೈವಿಂಗ್ ಫೋರ್ಸ್ ಸಹ. ಆ ನಿಟ್ಟಿನಲ್ಲಿ ತಂಡ ಸ್ವಲ್ಪ ಮಟ್ಟಿಗೆ ಅಪಾಯದ ಅಡಕತ್ತಿರಲಿದೆ. ಇದೀಗ ಒಂದು ರಿಕವರಿ ಬ್ಯಾಟಿಂಗ್, ಚೇತರಿಕೆಯ ಬ್ಯಾಟಿಂಗ್ನ ಜೊತೆಯಲ್ಲಿ ಸೆನ್ಸಿಬಲ್ ಬ್ಯಾಟಿಂಗ್ನ ಅಗತ್ಯವೂ ಇದೆ. ವಿವೇಚನೆಯುತವಾಗಿ ಆಡಬೇಕು. ಆ ನಿಟ್ಟಿನಲ್ಲಿ ಅದೇನನ್ನು ಮಾಡ್ತಾರೆ. ಸಾಕಷ್ಟು ಅನುಭವಿಗಳೇ ಈ ಒಂದು ಪಂದ್ಯಾವಳಿಯಲ್ಲಿ ಆಡ್ತಾ ಇದ್ದಾರೆ. ಅವರ ಅನುಭವದ ಅಂಗಳದನ್ನ ಅದ್ಯಾವ ರೀತಿಯಲ್ಲಿ ಈ ಒಂದು ಪಂದ್ಯದಲ್ಲಿ ದಾರಿ ಇರ್ತಾರೆ ಅನ್ನುವುದೇ ಇದೀಗ ಕಾತರದ ಕಂಗಳಿಗೆ ಕಾಡುತ್ತಿರುವ ಪ್ರಶ್ನೆ. ಮತ್ತೆ ಬೌಲಿಂಗ್ ಸಾರಥ್ಯದಲ್ಲಿ ಮೊದಲ ಓವರ್ನಲ್ಲಿ ಯಶಸ್ಸನ್ನು ಗಳಿಸಿದ ಈ ಭಾಗದ ಖ್ಯಾತ ವೈದ್ಯರು ಡಾಕ್ಟರ್ ರವಿ ಅವರು ಸಜ್ಜಾಗ್ತಾ ಇದ್ದಾರೆ ಬೌಲಿಂಗ್ ಆಗಿ. ಓವರ್ ನಂಬರ್ 3. ಅನೀಸ್ ಅವರು ಒಂದು 6 ಹೊಡೆದ್ರೆ ವೆಂಕಟಾಚಲದಿಂದ 5000 ರೂಪಾಯಿ ಬಹುಮಾನ ಇದೆ. ಗೋಡೆ ಹೋಗ್ಬೇಕು ಅನ್ಸಿದೆ ಅದು. ತಾವೆದುರಿಸಿದ ಮೊದಲ ಎಸೆತಕ್ಕೆ ಬಿರುಸಿನ ಒಂದು ಓಟವನ್ನು ಕಲೆ ಹಾಕ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇದೀಗ ರನ್ನರ್ ಅವರ ಹೆಲ್ಪ್ ಸಹ ಇರ್ತದೆ. ಆ ನಿಟ್ಟಿನಲ್ಲಿ ಪಂದ್ಯ ಮತ್ತೆ ಮುಂದುವರಿಕೆಯೂ ಸಹ. 3 ದಿನಗಳ ಕಾಲ 8 ತಂಡಗಳ ನಡುವಿನ ಈ ಒಂದು ದಾಂಡು ಚೆಂಡಿನ ಪರಿಮಿತ ಓವರ್ಗಳ ಸಮರ ಲೀಗ್ ಕಮ್ ನಾಕೌಟ್ ಮಾದರಿಯಲ್ಲಿ ಈ ಒಂದು ಚಿತ್ರದುರ್ಗದ ಹೊನ್ನಿನ ಮಣ್ಣಿನ ಅಂಕಣದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿತ್ತರವಾಗ್ತಾ ಇದೆ ಐ ಸ್ಪೋರ್ಟ್ಸ್ ಮುಖೇನವಾಗಿ.
ಡ್ಯಾನ್ಸಿಂಗ್ ಡೌನ್ ದ ಟ್ರಾಕ್ನಲ್ಲಿ ಆಡಿದ್ರು. ಒಂದೋಟ ಮಾತ್ರ ಲಭಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಎಕ್ಸ್ಟ್ರಾ ಕವರ್ ವಿಭಾಗದ ಕ್ಷೇತ್ರರಕ್ಷಕ ಉತ್ತಮವಾಗಿ ಕ್ಷೇತ್ರರಕ್ಷಣೆ ಮಾಡಿದರೂ ಸಹ ಡಾಕ್ಟರ್ ರವಿ ಅವರು ಸತತವಾಗಿ 2 ಎಸೆತಗಳನ್ನು ಅತ್ಯುತ್ತಮವಾಗಿ ಮಾಡುತ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಿಧಾನಗತಿಯ ಎಸೆತ ಸ್ವಲ್ಪ ಮಟ್ಟಿಗೆ ಬ್ಯಾಟ್ಸ್ಮನ್ ರವರ ತಾಳ್ಮೆ, ಸಹನೆ, ಏಕಾಗ್ರತೆಯನ್ನು ಪರೀಕ್ಷಿಸಬಲ್ಲಂತಹ ಅತ್ಯುತ್ತಮ ಎಸೆತವೂ ಹೌದು. ರಿವರ್ಸ್ ಸ್ವೀಪ್ನ ಅತ್ಯುತ್ತಮವಾದ ಪ್ರಯೋಗವನ್ನು ಕಂಡುಕೊಂಡ್ರು. ಅದರಲ್ಲಿ ಕೊಂಚ ಮಟ್ಟಿಗೆ ಯಶಸ್ಸು ಸಹ ಸೈಯದ್ ಅನೀಸ್ ರವರಿಂದ ಇದೆ ಹಳೆ ಆಟ ಇದೆ. ಹೌದು, ಬಹಳ ವರ್ಷಗಳ ನಂತರ ನೋಡ್ತಿದ್ವಿ ನಾವು. ಬ್ಯಾಕ್ ಅಂಡ್ ಟ್ರಾಕ್ ಹಳೆಯ ಖಾದರಿಗೆ ಬರ್ತಾ ಇದೆ ಈ ಒಂದು ಪಂದ್ಯಾವಳಿಯಲ್ಲಿ. ಡ್ಯಾನ್ಸಿಂಗ್ ಡೌನ್ ದ ಟ್ರಾಕ್ನಲ್ಲಿ ಆಡಲು ಪ್ರಯತ್ನಿಸಿದ್ರು ವೈದ್ಯರು. ವೃತ್ತಿಯಲ್ಲಿ ವೈದ್ಯರು, ಪ್ರವೃತ್ತಿಯಲ್ಲಿ ತಾನೊಬ್ಬ ರಿಲೆಂಟ್ಲೆಸ್ ಕ್ರಿಕೆಟರ್ ಅನ್ನುವ ನಿಟ್ಟಿನಲ್ಲಿ ಅತ್ಯುತ್ತಮ ಎಸೆತಗಾರಿಕೆ. ಅತ್ಯುತ್ತಮ ಮಟ್ಟದ ಒಂದು ಹೊಡೆತ. ಡೀಪ್ ಲಾಂಗ್ ಆಫ್ನಲ್ಲಿ ಒಂದೋಟಕ್ಕೆ ಮಾತ್ರ ಅನುವು ಮಾಡಿಕೊಟ್ರು ನವೀನ್ ರವರ ಅತ್ಯುತ್ತಮ ಕ್ಷೇತ್ರರಕ್ಷಣೆ. ಕಟ್ಟು ಮಸ್ತಾದ ದೇಹಾಕೃತಿಯನ್ನು ಹೊಂದಿದವರು ನವೀನ್ ರವರು, ತಂಡದ ಸವ್ಯಸಾಚಿ ಆಲ್ರೌಂಡರ್ ಸಹ. ಆ ನಿಟ್ಟಿನಲ್ಲಿ ಮುಕ್ತಾಯಗೊಂಡ ಓವರ್ ಸಂಖ್ಯೆ 3, ತಂಡದ ಒಟ್ಟು ಮೊತ್ತ 10. ಪ್ರಮುಖ 3 ಹುದ್ದರಿಗಳ ಆಘಾತದಲ್ಲಿ ಆರಂಭಿಕರಾಗಿ ಬಂದಂತಹ ರಘುರವರು, ಜೊತೆಗೆ ಸತೀಶ್ ರವರು, 1 ಡೌನ್ ಆಗಿ ಬಂದಂತಹ ಜಮೀಲ್, ಇವು ಮೂವರು ಈಗಾಗಲೇ ಪೆವಿಲಿಯನ್ನಲ್ಲಿ ಆಟವನ್ನು ಆನಂದಿಸಿ ಆಸ್ವಾದಿಸಿದ್ದಾರೆ. ಆ ನಿಟ್ಟಿನಲ್ಲಿ ಒಂದೆಡೆ ಇರ್ಫಾನ್ ಮತ್ತೆ ಅನೀಸ್ ರವರು ಅಂಕಣದಲ್ಲಿ ಅದೇನನ್ನ ಮಾಡ್ತಾರೆ. ಒಂದು ಜೊತೆಗಾರಿಕೆಯ ಅಗತ್ಯವಿದೆ ತಂಡಕ್ಕೆ. ವಿವೇಚನೆಯುತ ಬ್ಯಾಟಿಂಗ್ನ ಅವಶ್ಯಕತೆಯೂ ಇದೆ. ಸ್ವಲ್ಪ ಲೆಕ್ಕಾಚಾರವಾಗಿ ಪಂದ್ಯವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಬೇಕಾಗಿದೆ ಬ್ಯಾಟಿಂಗ್ ತಂಡ. ಹಾಗೆಯೇ ಬೌಲಿಂಗ್ನಲ್ಲಿ ಮೂರ್ತಿಯವರನ್ನ ಪರಿಚಯಿಸ್ತದೆ ಚತುರ್ಥ 4ನೇ ಓವರ್ನಲ್ಲಿ. ಆ ನಿಟ್ಟಿನಲ್ಲಿ ಆಂತರೈಸ್ನಲ್ಲಿ ಅತ್ಯುತ್ತಮವಾದ ಬ್ಯಾಟಿಂಗ್ ಅನ್ನು ಕಂಡುಕೊಂಡ್ರು. 6 ಅಡಿಗೂ ಎತ್ತರದ ನೀಲಕಾಯದ ದೈತ್ಯ ನಿಲುವಿನ ನಮ್ಮ ಈ ಪಂದ್ಯಾವಳಿಯ ಬ್ಯಾಕ್ ಬೋನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ತಕ್ಕಂತಹ ಸೈಯದ್ ಅನೀಸ್ ರವರು. ಅನೀಸ್ ರವರಿಗೆ ಎಸೆದಂತ ಚೆಂಡು ಅತ್ಯುತ್ತಮ ಮಟ್ಟದ ಒಂದು ಹೊಡೆತ. ಡೀಪ್ ಲಾಂಗ್ ನಲ್ಲಿ ಚೆಂಡು ಸಾಗ್ತಾ ಇದೆ. ಒಂದೋಟ ಮಾತ್ರ ತಂಡಕ್ಕೆ ಲಭಿಸ್ತಾ ಇದೆ. 3 ದಿನಗಳ ಕಾಲ ಈ ಒಂದು ದಾಂಡು ಚೆಂಡಿನ ಸಮರದಲ್ಲಿ ಕ್ರಿಕೆಟ್ನ ವರ್ಣರಂಜಿತ ವೈಭವೋಪೇತ ದಂತಕಥೆಗಳ ಸಮರ. ಆ ನಿಟ್ಟಿನಲ್ಲಿ ಫುಲ್ ಟಾಸ್ ರೂಪದಲ್ಲಿ ಬಿದ್ದಂತ ಚೆಂಡಿಗೆ ಒಮ್ಮೆ ಕ್ಯಾಚ್ ಅನ್ನ ಪಡೆಯಲು ಬೌನ್ಸ್ ಆದ ನಂತರ ಚೆಂಡನ್ನ ಅಡ್ಡಾಯಿಸಲು ಅನ್ನುವ ನಿಟ್ಟಿನಲ್ಲಿದ್ರು. ಆದರೆ ಎಲ್ಲವನ್ನ ಮೀರಿ ಚೆಂಡು ಸೀಮಾರೇಖೆಯ ಹೊರಭಾಗಕ್ಕೆ ಚುಂಬಿಸ್ತಾ ಇದೆ. ಲೀಲಾಜಾಲವಾದ ಮನಮೋಹಕ ಬೌಂಡರಿಯೂ ಸಹ. ಆ ನಿಟ್ಟಿನಲ್ಲಿ ಮತ್ತೆ ಲಾಂಗ್ ಆನ್ ವಿಭಾಗದಲ್ಲಿ ಸೈಯದ್ ಅನೀಸ್ ರವರಿಂದ ಅತ್ಯುತ್ತಮ ಮಟ್ಟದ ಹೊಡೆತ. ಮೂರ್ತಿಯವರ ಎಸೆದ ಚೆಂಡಿಗೆ ಅತ್ಯುತ್ತಮ ಮಟ್ಟದ ಹೊಡೆತವನ್ನು ಕಂಡುಕೊಂಡ್ರು ಇರ್ಫಾನ್ ರವರು. ಆಫ್ಸೆಟ್ ದಿಸೆಯಲ್ಲಿ ಅತ್ಯುತ್ತಮ ಮಟ್ಟದ ಕ್ಷೇತ್ರರಕ್ಷಣೆಯೂ ಸಹ ಅಲ್ಲಿದ್ದಂತಹ ಕ್ಷೇತ್ರರಕ್ಷಕರಿಂದ. ಆ ನಿಟ್ಟಿನಲ್ಲಿ ಪಂದ್ಯ ಸಾಂಗವಾಗಿ ಸರಾಗವಾಗಿ ಸಾಗಿ ಬರ್ತಾ ಇದೆ. ಶಾರ್ಟ್ ಅಂಡ್ ವೈಡ್ ರೂಪದಲ್ಲಿ ಬಿದ್ದಂತಹ ಚೆಂಡು ಗ್ರೌಂಡ್ ಸ್ಟ್ರೋಕ್ಗಳನ್ನೇ ಕಂಡುಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಂಡಕ್ಕೆ ಉತ್ತಮವಾದ ಒಂದು ಸ್ಟ್ರೈಕ್ ರೊಟೇಷನ್ ಸಹ ಇಲ್ಲಿ ಸಾಧ್ಯವಾಗ್ತಾ ಇದೆ. ಈ ತನ್ಮಧ್ಯೆ ಮುಕ್ತಾಯ ಕಂಡ ಓವರ್ ಸಂಖ್ಯೆ 1, 2, 3, 4 ಓವರ್ಗಳು ಮುಕ್ತಾಯವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಇದೀಗ ಅಫಿಷಿಯಲ್ ಬ್ರೇಕ್ ಇರ್ತದೆ. ತಂಡದ ಒಟ್ಟು ಮೊತ್ತ 19 for 3. ಅನ್ನಿಸೋಣ ಒಂದು 6 ಬಾರಿಸಿದಲ್ಲಿ ದುರ್ಗ ಲಯನ್ಸ್ ತಂಡದ ನಾಯಕರಾದಂಥ ಇರ್ಫಾನ್ ರವರಿಂದ 5,000 ರೂಪಾಯಿ ಬಹುಮಾನ ಇರುತ್ತದೆ.
4 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಒಟ್ಟು ಮೊತ್ತ 19 ರನ್ಸ್ ಆನ್ ದ ಬೋರ್ಡ್. 3 ವಿಕೆಟ್ಸ್ ಆಲ್ರೆಡಿ ದೇ ಹ್ಯಾವ್ ಲಾಸ್ಟ್ ಅಂಡ್ ಆಫ್ ಓವರ್ ನಂಬರ್ 4. ಆ ನಿಟ್ಟಿನಲ್ಲಿ ಇನ್ನುಳಿದ 24 ಎಸೆತಗಳ ಮುಂದೆ ಆದಷ್ಟು ಓಟಗಳನ್ನು ಕಾಲೇ ಹಾಕ್ತಾರಂತ ಕಾದು ನೋಡಬೇಕಾಗ್ತದೆ. ದುರ್ಗಾ ಲೆಜೆಂಡ್ಸ್ ವರ್ಸಸ್ ಮದಕರಿ ಲಯನ್ಸ್ ಅನ್ನುವ ಎರಡು ತಂಡಗಳ ಒಂದು ಕಟಿಬದ್ಧ ಹೋರಾಟ. ವೆಂಕಟೇಶ್ವರ ಕಾಲೇಜಿನ ಪ್ರಿನ್ಸಿಪಾಲ್ ಆದ ಡೀನ್ ಆದಂಥ ನಮ್ಮ ಗುರುಗಳಾದಂಥ ಅನಂತರಾಮ್ ಸರ್ ಬರಬೇಕು ಸ್ಟೇಜ್ ಮೇಲೆ. ತಂಡದ ಒಟ್ಟು ಮೊತ್ತ 19 for 3. ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ಬೇಕು. ಆ ನಿಟ್ಟಿನಲ್ಲಿ 24 ಎಸೆತಗಳು ಮುಕ್ತಾಯವನ್ನು ಕಂಡುಕೊಂಡ್ರೆ ಸರಿಯಾಗಿ 19 ಓಟಗಳು ತಂಡ ದಾಖಲಿಸ್ತಾ ಇದೆ. ಮದಕರಿ ಲಯನ್ಸ್ ತಂಡದ ಪರವಾಗಿ ಬೌಲಿಂಗ್ ಸಾರಥ್ಯದಲ್ಲಿ ನವೀನ್ ರಂತೆಯೇ ಮತ್ತೋರ್ವ ತಂಡದ ಕಟ್ಟಾಳು ರಾಯ್. ಆ ನಿಟ್ಟಿನಲ್ಲಿ ಸೈಯದ್ ಅನೀಸ್ ಅವರ ಬಿರುಸಿನ ಹೊಡೆತ ತಂಡಕ್ಕೆ ಒಂದು ಓಟವನ್ನ ತಂದು ಕೊಡ್ತಾ ಇದೆ. ಇದೀಗ ಇರ್ಫಾನ್ ಸ್ಟ್ರೈಕ್ ಅನ್ನು ಕಂಡುಕೊಳ್ತಾ ಇದ್ದಾರೆ. ರಾಯ್ ಬೌಲಿಂಗ್ ನಲ್ಲಿ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಒಬ್ಬರು ಕ್ಯಾಚ್ ಅನ್ನ ಪಡೆಯುವ ಧಾವಂತಲ್ಲಿ ಸ್ವಲ್ಪ ಹಿಡಿದ್ರು ಅವರ ಸಹ ಆಟಗಾರ ಅದನ್ನು ಅತ್ಯುತ್ತಮವಾಗಿ ಕ್ಯಾಚ್ ಅನ್ನಾಗಿ ಪರಿವರ್ತಿಸಿದ್ರು. ಆ ನಿಟ್ಟಿನಲ್ಲಿ ಕ್ಯಾಚ್ ಅನ್ನ ಬಿಡುವುದಿಲ್ಲ ಅನ್ನುವ ನಿಟ್ಟಿನಲ್ಲಿ ಇಬ್ಬರು ಒಂದು ರೀತಿಯಲ್ಲಿ ಹಠಕ್ಕೆ ಬಿದ್ದಿದ್ರು. ಅದರಲ್ಲಿ ಯಶಸ್ಸನ್ನ ಕಂಡರು ಸಹ. ಆ ನಿಟ್ಟಿನಲ್ಲಿ ಇದೀಗ ಇರ್ಫಾನ್ ರವರ ಇನ್ನಿಂಗ್ಸ್ ಖತಮ್ ಅಂತ್ಯವನ್ನ ಕಂಡುಕೊಳ್ತಾ ಇದೆ. ಹೊಸ ಆಟಗಾರ ಜಾನಿ ಏಜ್ ಈಸ್ ಜಸ್ಟ್ ಅ ನಂಬರ್ ಅಂತಾರೆ. ಆ ನಿಟ್ಟಿನಲ್ಲಿ ವಯಸ್ಸು ಅನ್ನುವುದು ಕೇವಲ ಒಂದು ಸಂಖ್ಯೆ. ತಮ್ಮ ದೇಹದಾಢ್ಯತೆ, ಮಾನಸಿಕವಾಗಿ ದೈಹಿಕವಾಗಿ ಕ್ಷಮತೆಯನ್ನು ಕಂಡುಕೊಂಡಿದೆ. ಆದಲ್ಲಿ ಎಂತಹ ಮುಪ್ಪಿನ ವಯಸ್ಸಿನಲ್ಲೂ ಪ್ರದರ್ಶನವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಬಹುದು. ಆ ನಿಟ್ಟಿನಲ್ಲಿ ಲೆಗ್ ಸ್ಟಂಪ್ನಲ್ಲಿ ತಮ್ಮ ಲಕ್ಷ್ಯವನ್ನು ಕೇಂದ್ರೀಕರಿಸಿದ್ರು. ಬಹುಶಃ ಇದು ವಿಸ್ತರಿತ ಚೆಂಡು ವೈಡ್ ಎಂಬ ಸೂಚನೆಯನ್ನ ರವಾನಿಸಿದ್ರು. ಆ ನಿಟ್ಟಿನಲ್ಲಿ ಶಾರ್ಟ್ ಅಂಡ್ ವೈಡ್ ರೂಪದಲ್ಲಿ ಬಿದ್ದಂತ ಚೆಂಡಿಗೆ ಬಿರುಸಿನ ಹೊಡೆತ ಕ್ಷೇತ್ರರಕ್ಷಕ ಪ್ರೇಕ್ಷಕರಾಗಬೇಕಾಯಿತು. ಆ ನಿಟ್ಟಿನಲ್ಲಿ ಶರವೇಗದ ಬೌಂಡರಿಯೂ ಸಹ ನಮ್ಮ ಈ ಒಂದು ಪಂದ್ಯಾವಳಿಯಲ್ಲಿ ಮೂವರು ಹದ್ದಿನ ಕಣ್ಣಿನ ಮುದ್ದಿನ ನಿರ್ಣಾಯಕರಿದ್ದಾರೆ. ಆ ನಿಟ್ಟಿನಲ್ಲಿ ಶ್ರೀರಂಗಪಟ್ಟಣ, ಮಂಡ್ಯ ಸಕ್ಕರೆ ನಗರದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಇಮ್ರಾನ್ ರವರು. ಅದೇ ರೀತಿಯಲ್ಲಿ ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ ಓಟುಗಳು ಲಭಿಸ್ತಾ ಇಲ್ಲ. ರಾಜ್ಯದ ಹೆಸರಾಂತ ಹೆಮ್ಮೆಯ ಖ್ಯಾತನಾಮ ಅಗ್ರಮಾನ್ಯ ತಂಡಗಳಲ್ಲಿ ಆಡಿದಂತಹ ಆಟಗಾರರಲ್ಲಿ ಒಬ್ಬರಾದಂತಹ ನದೀಮ್ ರವರು ಸ್ಟ್ರೈಟ್ ನಲ್ಲಿರ್ತಕ್ಕಂಥ ಅಂಪೈರ್ ಸಹ. ಜೈ ಕರ್ನಾಟಕ ಬೆಂಗಳೂರು, ಫ್ರೆಂಡ್ಸ್ ಬೆಂಗಳೂರು, ಥಂಡರ್ಸ್, ಈ ರೀತಿಯಾಗಿ ರಾಜ್ಯದ ಖ್ಯಾತನಾಮ ತಂಡಗಳಲ್ಲಿ ಆಡಿದಂಥವರು ಸಹ ಹೌದು ಈ ನದೀಮ್ ರವರು. ಹದ್ದಿನ ಕಣ್ಣಿನ ಮುದ್ದಿನ ನಿರ್ಣಾಯಕರು, ಅತ್ಯುತ್ತಮ ಸವ್ಯಸಾಚಿ ಆಲ್ರೌಂಡರ್ ಸಹ. ಆ ನಿಟ್ಟಿನಲ್ಲಿ ಮತ್ತೋರ್ವರು
ನಮ್ಮ ಈ ಪಂದ್ಯದಲ್ಲಿ ಮತ್ತೆ ಅತ್ಯುತ್ತಮ ಮಟ್ಟದ ಒಂದು ಎಸೆತ, ಅಷ್ಟೇ ಉತ್ತಮವಾದ ಬ್ಯಾಟಿಂಗ್ ಸಹ ಕಂಡು ಬರ್ತದೆ. ಈ ತನ್ಮಧ್ಯೆ ಒಂಟಿ ಓಟದ ಜೊತೆಗೆ ತಂಡದ ಒಟ್ಟು ಮೊತ್ತ 27ಕ್ಕೆ ತಲುಪ್ತಾ ಇದೆ. ತಂಡದ ಒಟ್ಟು ಮೊತ್ತ 27. ಈಗಾಗಲೇ 5 ಓವರ್ಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಮದಕರಿ ಲಯನ್ಸ್ ಆರಂಭಿಕ ಹಂತದಲ್ಲಿ ಟಾಸ್ ಅನ್ನು ಜಯಿಸಿ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತು. ದುರ್ಗಾ ಲೆಜೆಂಡ್ಸ್ ಗೆ ಆರಂಭಿಕ ಹಂತದಲ್ಲಿ ಬ್ಯಾಟಿಂಗ್ಗೆ ಆಹ್ವಾನಿಸಿತ್ತು. ಸ್ವಲ್ಪ ಮಟ್ಟಿಗೆ ವಿಕೆಟ್ಗಳನ್ನು ಕಳೆದುಕೊಂಡಿದೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಮಟ್ಟಿಗೆ ರಿಕವರಿಯ ಬ್ಯಾಟಿಂಗ್ನ ಅವಶ್ಯಕತೆ ಇದೆ. ಬೌಲಿಂಗ್ನಲ್ಲಿ ಬಾಬು. ಆ ನಿಟ್ಟಿನಲ್ಲಿ ಈ ಪಂದ್ಯಾವಳಿಯ ಡ್ರೈವಿಂಗ್ ಫೋರ್ಸ್, ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರತಕ್ಕಂತಹ ಸೈಯದ್ ಅನೀಸ್ ರವರು ಬ್ಯಾಟಿಂಗ್ ನಲ್ಲಿ. ಆ ನಿಟ್ಟಿನಲ್ಲಿ ಲೆಗ್ ಸ್ಟಂಪ್ ನಲ್ಲಿ ತೀರಾ ಆಚೆ ಬಿದ್ದ ಎಸೆತ ವೈಡ್ ಎಂಬ ಸೂಚನೆ, ವಿಸ್ತೃತ ಚೆಂಡೆಂಬ ಸೂಚನೆಯನ್ನ ರವಾನಿಸಿದ್ರು. ಲಕ್ಕಿ ಸ್ಟಾರ್ ವರ್ಸಸ್ ಸುಲ್ತಾನ್ ಲೆಜೆಂಡ್ಸ್ ಈ ಎರಡು ತಂಡಗಳ ನಡುವೆ ಮುಂದಿನ ಪಂದ್ಯದ ಟಾಸ್ಗಾಗಿ ಸಿದ್ಧತೆಯಲ್ಲಿರಿ. ಈ ಮೊದಲ ಇನ್ನಿಂಗ್ಸ್ ಮುಕ್ತಾಯವಾದ ನಂತರ ಟಾಸ್ನ ಪ್ರಕ್ರಿಯೆಗೆ ಎರಡೂ ತಂಡಗಳ ನಾಯಕರು ರೆಡಿಯಾಗಿರಿ. ಆ ನಿಟ್ಟಿನಲ್ಲಿ ಮತ್ತೆ ಉತ್ತಮದ ಒಂದು ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ಎರಡು ತಂಡಗಳು ಸಮಬಲದ ಹೋರಾಟವನ್ನು ಪ್ರಸ್ತುತ ಪಂದ್ಯದಲ್ಲಿ ಕಂಡುಕೊಂಡ್ರೆ ಕೊಂಚ ಮಟ್ಟಿಗೆ ಬೌಲಿಂಗ್ ತಂಡ ಈ ಒಂದು ಪಂದ್ಯಾವಳಿಯಲ್ಲಿ ಆರಂಭಿಕ ಹಂತದಲ್ಲಿ ಸ್ಪಷ್ಟ ಮೇಲುಗೈಯನ್ನು ಪಡೆದುಕೊಳ್ತಾ ಇದೆ. ಶಾರ್ಟ್ ಅಂಡ್ ವೈಡ್ ರೂಪದಲ್ಲಿ ಬಿದ್ದಂತ ಚೆಂಡಿಗೆ ಗ್ರೌಂಡ್ ಸ್ಟ್ರೋಕ್ ಅನ್ನೇ ಕಂಡುಕೊಳ್ತಾ ಇದ್ದಾರೆ. ಸೈಯದ್ ಅನೀಸ್ ರವರಿಂದ ಬಿರುಸಿನ ಸಿಕ್ಸರ್ ಬೌಂಡರಿ ಬರುತ್ತಾ ಅನ್ನುವ ಯಕ್ಷ ಪ್ರಶ್ನೆ ಪ್ರೇಕ್ಷಕರು ಕಾದು ಕುಳಿತಾ ಇದ್ದಾರೆ ಅಂತ ಕಾಣುತ್ತೆ. ಆ ನಿಟ್ಟಿನಲ್ಲಿ ಅದೇನನ್ನ ಮಾಡ್ತಾರಂತೆ ಕಾದು ನೋಡಬೇಕು. ತಂಡದ ನಾಯಕರು ಸಹ ಭೀಮರ್ ರೂಪದಲ್ಲಿ ಬಂದಂತ ಚೆಂಡಿಗೆ ನೋ ಬಾಲ್ ಸಹ ಲಭಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಬಯಸದೆ ಬಂದ ಭಾಗ್ಯ, ಬಳುವಳಿ ಇನಾಮು, ಗೋಲ್ಡನ್ ಗಿಫ್ಟ್ ರೂಪದಲ್ಲಿ. ಅದೇ ರೀತಿಯಲ್ಲಿ ಇದೀಗ ಫ್ರೀ ಹಿಟ್ ಸಹ ಜಾರಿಗೆ ಬರ್ತದೆ. ಫುಲ್ ಟಾಸ್ ರೂಪದಲ್ಲಿ ಬಿದ್ದಂತ ಚೆಂಡಿಗೆ ಸ್ಕೈ ರಾಕೆಟಿಂಗ್ ರೂಪದಲ್ಲಿ ಧಾವಿಸ್ತಾ ಇತ್ತು. ಕೊನೆಯ ಕ್ಷಣದಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವ ನಿಟ್ಟಿನಲ್ಲಿ ಕ್ಯಾಚ್ ಅನ್ನ ಸ್ವಲ್ಪ ಮಟ್ಟಿಗೆ ಹಿಡಿತದಿಂದ ಸಡಿಲಿಕೆಯನ್ನು ಕಂಡುಕೊಂಡ್ರು. ಆ ನಿಟ್ಟಿಗೆ ಎದುರಾಳಿ ಆಟಗಾರನಿಗೆ ಸುವರ್ಣಾವಕಾಶದಂತಹ ಜೀವದಾನ ಲಭಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಮತ್ತೆ ನೋ ಬಾಲ್, ಫ್ರೀ ಹಿಟ್ ಮತ್ತೆ ಜಾರಿಯಲ್ಲಿ. ಕ್ರಿಕೆಟ್ ಇಸ್ ಅ ಗೇಮ್ ಆಫ್ ಗ್ಲೋರಿಯಸ್ ಅನ್ಸರ್ಟನಿಟೀಸ್ ಅಂತಾರೆ. ಕ್ರಿಕೆಟ್ ಒಂದು ಅನಿಶ್ಚಿತೆಯ ಆಗರ. ಆ ನಿಟ್ಟಿನಲ್ಲಿ ಕ್ರಿಕೆಟ್ನಲ್ಲಿ ವಿಶ್ವ ಕಂಡ ಸುಪ್ರಸಿದ್ಧ ಜ್ಯೋತಿಷಿಯೇ ಇರಬಹುದು, ಕ್ರಿಕೆಟ್ನ ಪಂಡಿತೋತ್ತಮರೇ ಇರಬಹುದು, ಹೀಗೆಯೇ ಅಂತ್ಯವಾಗುತ್ತದೆ ಅನ್ನುವುದು ಅಲ್ಲಿ ಪ್ರಮಾದವಾಗ್ತದೆ. ಆ ನಿಟ್ಟಿನಲ್ಲಿ ಹಲೋ, ಎರಡು ಬೀಮಾರ್ ಆದ್ಮೇಲೆ ಯಾವುದೇ ಕಾರಣಕ್ಕೂ ಬೌಲರಿಗೆ ಬೌಲಿಂಗ್ ಮಾಡೋಕ್ಕೆ ಚಾನ್ಸ್ ಇರಲ್ಲ ಬಾಬು. ಯಾಕಂದ್ರೆ ನೀವು ಪರ್ಟಿಕ್ಯುಲರ್ ಬೇಕಂತ ಹಾಕ್ತೀರಂತ ಅರ್ಥ. ಅದು ಬೌನ್ಸರ್ ಅಲ್ಲ ಬಾಡಿ ಮೇಲಿಂದ ಬಂದಿರುತ್ತೆ, ತಲೆ ಹೆಡ್ಡಿಗೆ. ಆ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಆ ಕ್ರಿಕೆಟ್ನ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರೋದೇ ಹಾಗೆ. ಏನೇ ಇರಲಿ, ಪಂದ್ಯಾವಳಿಯನ್ನು ಮುಂದುವರಿಸೋಣ. ಇದೀಗ ಫ್ರೀ ಹಿಟ್ ಜಾರಿಗೆ ಬರ್ತಾ ಇದೆ. ಈ ಒಂದು ಹಂತದಲ್ಲಿ ಅತ್ಯುತ್ತಮವಾದ ಪ್ಲೇಸ್ಮೆಂಟ್ ಅನ್ನು ಕಂಡುಕೊಂಡ್ರು. ಇಬ್ಬರು ಕ್ಷೇತ್ರರಕ್ಷಕರ ನಡುವೆ ಹೊಡೆದಂತ ಚೆಂಡು ಉತ್ತಮವಾದ ಕ್ಷೇತ್ರರಕ್ಷಣೆ ಕಂಡುಕೊಂಡ್ರು ಕೊನೆಯ ಹಂತದಲ್ಲಿ. ಮತ್ತೆ ಅದು ಆ ಬಳಿ ಓಟವನ್ನು ತಂದುಕೊಡ್ತಾ ಇದೆ. ಅನೀಸ್ ರವರು ಒಂದು ರೀತಿಯಲ್ಲಿ ಅತ್ಯುತ್ತಮವಾಗಿ ಸ್ಟ್ರೈಕ್ ರೊಟೇಷನ್ ಅನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಅತ್ಯುತ್ತಮ ಮಟ್ಟದೊಂದು ಹೊಡೆತ, ಬಹುಶಃ ನವೀನ್ ರವರ ಶಿರದ ಮೇಲ್ಭಾಗದಿಂದ ಹೊಡೆದ್ರು. ಅತ್ಯುತ್ತಮ ಮಟ್ಟದ ಒಂದು ಹೊಡೆತವೂ ಸಹ
ಸತತ ಹೊಡೆತಗಳು 2 ಅವಳಿ ಓಟವನ್ನು ತಂದುಕೊಡ್ತಾ ಇದೆ, ಪ್ರೇಕ್ಷಕರನ್ನ ರಂಜಿಸ್ತಾ ಇದ್ದಾರೆ ಸೈಯದ್ ಅನೀಸ್. ಉತ್ತಮವಾದ ಹೊಡೆತವನ್ನ ಕಂಡುಕೊಂಡ್ರು. ಮತ್ತೆ ಒಂದು ಓಟ ಕ್ಷೇತ್ರಕ್ಷಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಎಡವಿಕೆಯನ್ನು ಕಂಡುಕೊಂಡ್ರು. ಬಹುಶಃ ರಾಯ್ ಅವರ, ಹೌದು ರಾಯ್ ಅವರು. ಆ ನಿಟ್ಟಿನಲ್ಲಿ ಇದರೊಂದಿಗೆ ಮುಕ್ತಾಯ ಕಂಡ ಓವರ್ ಸಂಖ್ಯೆ 6. ತಂಡದ ಒಟ್ಟು ಮೊತ್ತ 41, 4 ಹುದ್ದರಿಗಳ ಆಘಾತದಲ್ಲಿ. ಎಂಡ್ ಆಫ್ ಓವರ್ ನಂಬರ್ 6 comes on to 41 for loss of important 4 wickets. ಸಾಕಷ್ಟು ಅತಿಥಿ ಅಭ್ಯಗತ ಗಣ್ಯಾತಿ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಈ ಒಂದು ಪಂದ್ಯಾವಳಿ ಸಾಗಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಈ ಭಾಗದ ಸಾಕಷ್ಟು ಹಿರಿಯ ಆಟಗಾರರು, ಸಾಕಷ್ಟು ಅತಿಥಿ ಅಭ್ಯಗತ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಈ ಒಂದು ಪಂದ್ಯಾವಳಿಯನ್ನು ಆನಂದಿಸಿ ಆಸ್ವಾದಿಸ್ತಾ ಇದ್ದಾರೆ. ಈ ಒಂದು ಕ್ರಿಕೆಟ್ನ ನಿಜವಾದ ಮನೋರಂಜನೆಯ ರಸದೌತಣವನ್ನು ಸವಿತಾ ಇದ್ದಾರೆ. ಅದೇ ರೀತಿಯಲ್ಲಿ ಈ ಭಾಗದ ಸಾಕಷ್ಟು ಮಂದಿ ಪ್ರೇಕ್ಷಕರಿಗೂ ನಿಜವಾಗಿ ಒಂದು ಕ್ರಿಕೆಟ್ನ ಮನೋರಂಜನೆಯ ರಸದೌತಣವನ್ನ ಉಣಬಡಿಸ್ತಾ ಇದೆ. ರಾಯ್ಸ್ ಇನ್ ಆಕ್ಷನ್. ಹಾಗೆಯೇ ವೇದಿಕೆಯಲ್ಲಿರ್ತಕ್ಕಂತಹ ಈ ಭಾಗದ ಜನಪ್ರಿಯ ಹಿರಿಯ ಆಟಗಾರರಲ್ಲಿ ಒಬ್ಬರಾದಂತಹ ಶ್ರೀಯುತ ಗೋವಿಂದರಾಜ್ ಸರ್ ಅವರು, ಹಾಗೆ ಶ್ರೀಯುತ ಅನಂತರಾಜ್ ಸರ್ ಅವರಿಗೆ ಈ ಒಂದು ಲೆಜೆಂಡ್ಸ್ ಕಪ್ ಈ ಒಂದು ಪಂದ್ಯಾವಳಿಯ ಪರವಾಗಿ, ಚಿತ್ರದುರ್ಗದ ಈ 2ನೇ ಎಡಿಷನ್ ಪರವಾಗಿ ತಮಗಿದು ಆದರದ ಆತ್ಮೀಯ ಸ್ವಾಗತ ಸುಸ್ವಾಗತವನ್ನು ಬಯಸ್ತೇನೆ. ಮತ್ತೆ ಉತ್ತಮವಾದ ಎಸ್ತುಗಾರಿಕೆಯನ್ನು ಕಂಡುಕೊಂಡ್ರು. ಬಹುಶಃ ಬೌಲರ್ ಎಸ್ತಂತ ಈ ಒಂದು ಚೆಂಡಿನ ಮರ್ಮವನ್ನು ಅರಿವಲ್ಲಿ ಬ್ಯಾಟ್ಸ್ಮನ್ ಜೊತೆಗೆ ವಿಕೆಟ್ ಕೀಪರ್ ಅನ್ನ ವಂಚಿಸಿತು. ಬಾಯ್ಸ್ ಎಂಬ ಸೂಚನೆಯನ್ನು ಸಮಂಜಸವಾಗಿ ನೀಡ್ತಾ ಇದ್ದಾರೆ ಅಂಪೈರ್ ರವರು, ನದೀಮ್ ರವರು. ಕೊನೆಗೂ ಅತ್ಯುತ್ತಮ ಮಟ್ಟದ ಒಂದು ಹೊಡೆತ, ಉತ್ತಮವಾದ ಕ್ಷೇತ್ರಕ್ಷಣೆಯನ್ನ ಕಂಡುಕೊಂಡ್ರು ಮೂರ್ತಿಯವರ ಕ್ಷೇತ್ರಕ್ಷಣೆಯಲ್ಲಿ. ಆರ್ಡಿನಲ್ಲಿ ಉತ್ತಮವಾದ ಕ್ಷೇತ್ರಕ್ಷಣೆಯನ್ನ ಕಂಡುಕೊಂಡ್ರು. ನಗುಮುಗದ ಸರದಾರರು ನವೀನ್ ರವರು, ತಂಡದ ಕಟ್ಟಾಳು ಸಹ ಸವ್ಯಸಾಚಿ ಆಲ್ರೌಂಡರ್. ಆ ನಿಟ್ಟಿನಲ್ಲಿ ರಿವರ್ಸ್ ನ ಮೊರೆ ಹೋದ್ರು. ದಾಂಡಿಗೂ ಚೆಂಡಿಗೂ ಯಾವುದೇ ಕನೆಕ್ಷನ್ ಸಂಪರ್ಕ ಒದಗಿ ಬರ್ತಾ ಇಲ್ಲ. ಅಂಪೈರ್ ಅಂಪೈರ್ ಈಗ ಬಾಲ್ ಓಕೆ, ಕ್ಷಮಿಸಿ. ಆ ನಿಟ್ಟಿನಲ್ಲಿ ಮತ್ತೆ ಪಂದ್ಯ ಮುಂದುವರಿಕೆ ಸಹ. ಆ ನಿಟ್ಟಿನಲ್ಲಿ ಆಫ್ ಸೈಡ್ ದಿಸೆಯಲ್ಲಿ ಒಂದೋಟ ಸುಲಭದಾಯಕವಾಗಿ ಕಂಡುಕೊಂಡ್ರು ಸಹ. ವಾವ್, ಅತ್ಯುತ್ತಮ ಮಟ್ಟದ ಒಂದು ಹೊಡೆತ, ಕ್ಷೇತ್ರರಕ್ಷಕರನ್ನ ವಂಚಿಸ್ತಾ ಇದೆಯಾ ಅಂತ ಕಾಣುತ್ತೆ. ಹೌದು, ಫಿಂಗರ್ ಕ್ಲಿಪ್ಸ್ ಆಗ್ತಾ ಇದೆ. ತಮ್ಮ ಬೆರಳನ್ನ ಸವರಿದಂತಹ ಚೆಂಡು ಸೀಮಾ ರೇಖೆಯನ್ನ ಚುಂಬಿಸ್ತಾ ಇದೆ. ಕೆಲವೊಮ್ಮೆ ಅದೃಷ್ಟವೂ ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇದೀಗ ಬೌಂಡರಿಯೂ ಸಹ. ನಲವತ್ತೊಂಬತ್ತು ಅರ್ಧ ಶತಕದ ಹೊಸ್ತಿಲಲ್ಲಿ ತಂಡ. ಅತ್ಯಾಕರ್ಷಕ ಶೈಲಿಯ ಹೊಡೆತ. ಈಗ ಈ ಹಿಂದೆ ಮಾಡಿದ ತಪ್ಪನ್ನ ಪುನರಾವರ್ತಿಸಲಿಲ್ಲ. ಅತ್ಯುತ್ತಮ ಕ್ಯಾಚ್ ಅನ್ನು ತೆಗೆದುಕೊಂಡ್ರು. ಆ ನಿಟ್ಟಿನಲ್ಲಿ ಇದೀಗ Johnny is walking back to the pavilion.
ನ್ಯೂಮ್ಯಾನ್ ಇನ್ ಅಂತಿಮ ಓವರ್ನ ಚಾಲ್ತಿಯಲ್ಲಿ ಹೊಸ ಆಟಗಾರ ಗೋವಿಂದ್ ರವರು ನವೀನ್ ರವರ ಅತ್ಯುತ್ತಮ ಸೊಗಸಾದ ಕರಾರುವಕ್ಕಾದ ಯೋಜನಾಬದ್ಧ ದಾಳಿಯ ಮುಂದೆ ಎದುರಾಳಿಯ ಆಟಗಾರರು ನಿರುತ್ತರರಾಗ್ತಾ ಇದ್ದಾರೆ. ಅಂತಿಮ ಓವರ್ನಲ್ಲಿ ಲಾಸ್ಟ್ ಟು ಮೂವ್ ಬಾಲ್, ಟು ಮೂವ್ ಬಾಲ್ಸ್ ಗೋ ಸ್ಟ್ರೈಟ್ ಬ್ಯಾಕ್ ಟು ದ ಬಾಲ್. ಓ ಮೈ ಗುಡ್ನೆಸ್, ಬೌಲರ್ ಸದಾ ಪಡೆದ್ರು, ಬ್ಯಾಟ್ಸ್ಮನ್ ಮುಂದೆ ಬಂದಾಗಿತ್ತು, ಏನಾದ್ರೂ ಆಗಲಿ ಅಂತೇಳಿ ಮುಂದಡಿ ಇಟ್ಟರು. ರನ್ಔಟ್ ರೂಪದಲ್ಲಿ ಒಂದು ವಿಕೆಟ್ ಪತನವಾಗ್ತಾ ಇದೆ. ಲಾಸ್ಟ್ ಒಂದು ಎಸೆತ ಮಾತ್ರ ಬಾಕಿ ಉಳಿತದೆ. ಅನೀಸ್ ರವರ ಒಂದು ಸುದೀರ್ಘವಾದ ಕ್ಯಾಪ್ಟನ್ ಕರೇಜಸ್, ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅಂತಾರೆ. ಆ ನಿಟ್ಟಿನಲ್ಲಿ ಇವರ ಒಂದು ಈಗಾಗಲೇ ಈ ಮ್ಯಾರಥಾನ್ ಸುದೀರ್ಘವಾದ ಇನ್ನಿಂಗ್ಸ್ನಲ್ಲಿ 21 ಓಟಗಳು ಅಡಕವಾಗಿದೆ. ಎಲ್ಲ ಅತ್ಯುತ್ತಮ ಗ್ರೌಂಡ್ ಸ್ಟ್ರೋಕ್ ಅನ್ನು ಕಂಡುಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈಗ ಅಂತಿಮ ಒಂದೆಸೆತ ಮಾತ್ರ ಬಾಕಿ ಉಳಿತಾ ಇದೆ. ನವೀನ್ ರವರ ಕಡೆಯ ಅಂತಿಮ ಓವರ್ನ ಈ ಒಂದು ಪ್ರಥಮ ಸೆಷನ್ ಅಲ್ಲಿ ಆ ನಿಟ್ಟಿನಲ್ಲಿ ಕ್ಯಾಚ್ ಆಗುವ ಸಾಧ್ಯತೆ, ಕೊನೆಗೂ ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು, ಆದರೆ ಔಟ್ ಆಗಿ ಪೆವಿಲಿಯನ್ಗೆ. ಏನೇ ಇರಲಿ, ಇವರ ಒಂದು ಸುದೀರ್ಘವಾದ ಮ್ಯಾರಥಾನ್ ಇನ್ನಿಂಗ್ಸ್ಗೆ ಬರಲಿ ನಿಮ್ಮೆಲ್ಲರ ಗಟ್ಟಿಯಾದ ಚಪ್ಪಾಳೆ. ಪ್ರೇಕ್ಷಕರೇ, ನೀವು ನೀಡುವ ಚಪ್ಪಾಳೆ, ಶಿಳ್ಳೆ, ಕೇಕೆ, ಕರತಾಡನ್ನ ಹರ್ಷೋದ್ಗಾರಗಳೇ ಒಬ್ಬ ಆಟಗಾರನಿಗೆ ನೀವು ಕೊಡುವಂತಹ ಶ್ರೀರಕ್ಷೆ. ಆ ನಿಟ್ಟಿನಲ್ಲಿ ಅವರಿಗೆ ಅದು ವೋಲ್ಟ್ ಆಫ್ ಕಾನ್ಫಿಡೆನ್ಸ್, ಪಾಸಿಟಿವ್ ಎನರ್ಜಿಯನ್ನು ತರ್ತಾ ಇದರಲ್ಲಿ ಎರಡು ಮಾತಿಲ್ಲ. ಆ ನಿಟ್ಟಿನಲ್ಲಿ ತಂಡದ ಒಟ್ಟು ಮೊತ್ತ 49. ಎದುರಾಳಿ ಪಾಳೆಯಕ್ಕೆ ಸರಿಯಾಗಿ 50 ಓಟಗಳ ಒಂದು ಲಕ್ಷ್ಯವನ್ನು ನೀಡ್ತಾ ಇದೆ ದುರ್ಗಾ ಲೆಜೆಂಡ್ಸ್ ತಂಡ. ಆ ನಿಟ್ಟಿನಲ್ಲಿ ಈ ಪಂದ್ಯದ ವಿಜೇತ ತಂಡವಾಗಿ ಯಾವ್ಯಾವ ತಂಡ ಹೊರಹೊಮ್ಮುತ್ತದೆ ಕಾದು ನೋಡೋಣ. ಸುಲ್ತಾನ್ ತಂಡದ ನಾಯಕರು ಹಾಗೂ ಲಕ್ಕಿ ಸ್ಟಾರ್ ತಂಡದ ನಾಯಕರು ಟಾಸಿಗೆ ಬರಬೇಕು. ಆ ನಿಟ್ಟಿನಲ್ಲಿ ಇತ್ತ ದಿನದ ವಿದ್ಯಮಾನದಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳುತ್ತಾ ಮುಂದಿನ ಹಂತಕ್ಕಾಗಿ ಪ್ರಮೋದ್ ಫ್ರಾಮ್ ಚಿಕ್ಕಮಗಳೂರು ಇವರನ್ನ ಬರಮಾಡಿಕೊಳ್ತಾ ಇದೆ. ಮುಂದಿನ ಪಂದ್ಯಕ್ಕಾಗಿ ಲಕ್ಕಿ ಸ್ಟಾರ್ ವರ್ಸಸ್ ಸುಲ್ತಾನ್ ಲೆಜೆಂಡ್ಸ್ ಟಾಸ್ಗಾಗಿ ಬನ್ನಿ. ಅದಾದ ಬಳಿಕ ಮುಂದಿನ ಪಂದ್ಯ FCC ಲೆಜೆಂಡ್ಸ್ ವರ್ಸಸ್ ರಾಜ್ ಸುವರ್ಣ. ಅದಾದ ಬಳಿಕ SMCC ಲೆಜೆಂಡ್ಸ್ ವರ್ಸಸ್ ಫೋರ್ಟ್ ಚೀತಾ ಲೆಜೆಂಡ್ಸ್. ಈ ತಂಡಗಳ ನಡುವೆ ಪಂದ್ಯ ನಡೆಯಲಿಕ್ಕಿರ್ತದೆ. ಮುಂದಿನ ಪಂದ್ಯ ಸರಿಯಾಗಿ ಲಕ್ಕಿ ಸ್ಟಾರ್ ಈ ಒಂದು ತಂಡ ಸುಲ್ತಾನ್ ಲೆಜೆಂಡ್ಸ್ ಈ ತಂಡವನ್ನು ಎದುರಿಸಲಿಕ್ಕಿದೆ. ಅದಾದ ಬಳಿಕ ಮುಂದಿನ ಪಂದ್ಯ FCCಯ ಲೆಜೆಂಡ್ಸ್ನ ತಂಡ ರಾಜ್ ಸುವರ್ಣ ಈ ಒಂದು ತಂಡವನ್ನ ಎದುರಿಸ್ತಾ ಇದೆ. ಅದಾದ ಬಳಿಕ ಮತ್ತೊಂದು ಪಂದ್ಯ SMCC ರಾಕರ್ಸ್ನ ತಂಡ ಫೋರ್ಟ್ ಚೀತಾಸ್ ಲೆಜೆಂಡ್ಸ್ ಈ ತಂಡವನ್ನು ಎದುರಿಸಲಿಕ್ಕಿದೆ. ಆ ನಿಟ್ಟಿನಲ್ಲಿ ಮೊದಲನೇದಾಗಿ ಲಕ್ಕಿ ಸ್ಟಾರ್ ವರ್ಸಸ್ ಸುಲ್ತಾನ್ ಲೆಜೆಂಡ್ ಎರಡು ತಂಡಗಳ ನಾಯಕರು ಟಾಸ್ಗಾಗಿ ಬನ್ನಿ. ತಮಗೆ ಮತ್ತೊಮ್ಮೆ ಕರೆಯನ್ನು ರವಾನಿಸ್ತಾ ಇದ್ದಾನೆ. ಟಾಸ್ನ ಪ್ರಕ್ರಿಯೆಗೆ ಎರಡು ತಂಡಗಳ ನಾಯಕರು ಬನ್ನಿ. ಈಗಾಗಲೇ ನಮ್ಮ ವೇದಿಕೆಯಲ್ಲಿ ಸಾಕಷ್ಟು ಮಂದಿ ಆತಿಥ್ಯ ಅಭ್ಯರ್ಥಿಗಳು ಅತಿ ಗಣ್ಯ ವ್ಯಕ್ತಿಗಳು ವಿರಾಜಮಾನರಾಗಿದ್ದಾರೆ. ಅವರ ಸಮ್ಮುಖದಲ್ಲಿ ಒಂದು ಟಾಸ್ನ ಪ್ರಕ್ರಿಯೆ ನಡೆಯಲಿಕ್ಕಿದೆ. ಇತ್ತ ಮತ್ತೆ ದಿನದ ವಿದ್ಯಮಾನದಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳುತ್ತಾ ಮುಂದಿನ ಹಂತದಲ್ಲಿ ಕರ್ನಾಟಕ ರಾಜ್ಯದ ಕಾಫಿಯ ಕಣಿವೆ ಚಿಕ್ಕಮಗಳೂರಿನ ಕಾಫಿಯ ಕಣಿವೆಯಿಂದ ಬಂದಂತಹ ಮತ್ತೋರ್ವ ನಮ್ಮ ಸಹವರ್ತಿಯಾದಂತಹ ಪ್ರಮೋದ್ ಫ್ರಮ್ ಚಿಕ್ಕಮಗಳೂರು ಮುಂದಿನ ಹಂತಕ್ಕಾಗಿ. ಲಕ್ಕಿ ಸ್ಟಾರ್ ತಂಡದ ನಾಯಕ, ಸುಲ್ತಾನ್ ತಂಡದ ನಾಯಕರು ಆದಷ್ಟು ಬೇಗ ಸ್ಟೇಜ್ ಹತ್ರ ಬರ್ರಿ.
ಧನ್ಯವಾದಗಳು ಜಲೀಲ್ ಮೂಡಿಗೆರೆಯವರೇ. ಈತ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಕ್ಲೀನ್ ಬೋಲ್ಡ್ ಒಪ್ಪಿಸಿದ್ದಾರೆ. ಉದರಿಯ ಆಘಾತವು ಕೂಡ ಒಪ್ಪಿಸಿದ್ರು. ಓಟಗಳಿಗೆ ಅವಕಾಶಗಳನ್ನು ನೀಡಿಕೊಡ್ತಾ ಇಲ್ಲ. ಆಟಕ್ಕುಂಟು ಲೆಕ್ಕಕ್ಕಿಲ್ಲದ ಪಂದ್ಯಾಟಗಳ ಮುಂದುವರಿಕೆಯನ್ನು ಕಾಣ್ತಾ ಇದೆ ನೋಡಿ. ಸತತವಾಗಿ ಈಗಾಗಲೇ ಅಗ್ರಮಾನ್ಯವಾಗಿ ಸತತ ತಂಡಗಳು ಪಂದ್ಯಾಟವನ್ನಾಡಿ ಜಯಿಸಿಕೊಂಡು ಪಂದ್ಯಾಟದಲ್ಲಿ ಸ್ಥಿರತೆಯನ್ನು ಸ್ಥಾಪಿಸಿದ ಕೆಲವೊಂದು ತಂಡಗಳು ಸತತ ಪಂದ್ಯಾಟವನ್ನಾಡ್ತಾ ಇದೆ ಅಷ್ಟೇ. ಚಿತ್ರದುರ್ಗ ಲೆಜೆಂಡ್ಸ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಇವರ ಆಶ್ರಯಿತ 2025 ವ್ಯವಸ್ಥಿತ ಒಂದು ಪಂದ್ಯಾಟ ನಿನ್ನೆ ಆರಂಭ, ಇವತ್ತು ಪ್ರಾರಂಭದಲ್ಲಿದೆ, ನಾಳೆ ಮುಕ್ತಾಯ. ಈ ನಡುವೆ ಸಗಲ ಎಸೆದರ ಚೆಂಡು ಓಟಗಳಿಗೆ ಅವಕಾಶಗಳನ್ನು ನೀಡಿಕೊಟ್ರು. ಹೋದರೆ ಆಘಾತಕ್ಕಾಗಿ ಮನವಿಗಳು ಬರ್ತಾ ಇದೆ, ಪುರಸ್ಕಾರಗಳು ಸಿಗ್ತಾ ಇಲ್ಲ. ಮದಕರಿ ಲೆಜೆಂಡ್ಸ್ ಮತ್ತು ದುರ್ಗಾ ಲೆಜೆಂಡ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ಲಕ್ಕಿ ಸ್ಟಾರ್ ತಂಡದ ನಾಯಕರು ಇದು ಬೋನಸಲ್ಲಿ ಕರೀತಿರೋದು. ಸುಲ್ತಾನ್ ತಂಡದ ನಾಯಕರಲ್ಲೇ ಬಂದಿದ್ದಾರೆ. ಪಂದ್ಯಾಟ ಮುಂದುವರಿಸಿ, ಸಮಯ ವಿಳಂಬನ ಮಾಡಬೇಡಿ ದಯಮಾಡಿಸಿ. ಪುಣಾಂತರವಾಗಿ ಬೀಳ್ತಾ ಇದ್ದಾಗ ಚೆಂಡು ಬಯಸುವಂತಹ ಒಂದು ಪ್ರಯತ್ನ ಮಾಡಿದ್ರು. ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇದೆ. ಚೆಂಡು ಲಾಂಗ್ ಆನ್ ಮೇಲ್ಭಾಗದಲ್ಲಿ ಚೆಂಡು ಹುರುಳಿವಾಗ್ತಾ ಇದೆ. 4 ಓಟಗಳ ಸೇರ್ಪಡೆ ಆಕರ್ಷಕ ಮಾಡಿದ ಬೌಂಡ್ರಿ ಈ ಹಂತದಲ್ಲಿ ಬರ್ತಾ ಇದೆ. ಸತತ ಹೋರಾಟದ ನಡುವೆ ಇವಾಗ ಬೌಂಡ್ರಿ ಬರ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ನೀಡಿಕೊಡೋದ್ರ ಪ್ರಾಮುಖ್ಯತೆಯನ್ನು ವಹಿಸುವಾಗ ಈ ರೀತಿಯ ಒಂದು ಓಟಗಳು ಬಹಳಷ್ಟು ಪ್ರಮುಖವಾಗಿ ನಿಲ್ತದೆ. ಹಲೋ, ಲಕ್ಕಿ ಸ್ಟಾರ್ ತಂಡದ ನಾಯಕರು ಸುಲ್ತಾನ್ ತಂಡದ ನಾಯಕರು ಬಂದ್ಯಾರ, ಬರ್ರಪ್ಪ. ಬಂದು ಟಾಸ್ ಹಾಕ್ಬರ್ರಿ, ಅಷ್ಟು ಆಮೇಲೆ ಏನಂತ ಹೇಳ್ರಿ, ಬೇಕಾದ್ರೆ ಅರ್ಧ ಗಂಟೆ ಟೈಮ್ ಕೊಡ್ತೀವಿ. ಕಣ್ಕಣದ ಮಾಡ್ತೀರಲ್ರಿ ರಾಘವೇಂದ್ರ. ಸ್ಲೋ ಬಾಲ್ ಡೆಲಿವರಿ ಓಟಗಳಿಗೆ ಮಾತ್ರ ಅವಕಾಶಗಳು ನೀಡಿಕೊಡ್ತಾ ಇದೆ. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಬ್ಯಾಕ್ವರ್ಡ್ ವಿಭಾಗ, ಥರ್ಡ್ ಮೈನ್ ಪಾಯಿಂಟ್, ಗಲ್ಲಿ ಪಾಯಿಂಟ್, ಈ ರೀತಿಯ ಒಂದು ಕ್ಷೇತ್ರಕ್ಷಣೆಗಳು ಮುಂದುವರಿಕೆಯಲ್ಲಿದೆ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದ್ದಾವೆ. 10ಕ್ಕೆ ತಲುಪ್ತಾ ಇದೆ. 10 ತಂಡದ ಒಟ್ಟಾರೆ ಮೊತ್ತ ಟಾರ್ಗೆಟ್ ಸಂಖ್ಯೆ 50. ಪ್ರತಿ ಸರಾಸರಿಯ ಲೆಕ್ಕಾಚಾರಕ್ಕೆ ಬಂದಾಗ ಸತತವಾಗಿ ಕೋದಂಡರಾಮ್ ಲಕ್ಕಿ ಸ್ಟಾರ್ ತಂಡದ ನಾಯಕರು ಭಾಸ್ಕರ್ ಅಥವಾ ಕೋದಂಡರಾಮ್ ಇಲ್ಲ, ನಮ್ಮ ನ್ಯಾಯಾಂಗ ಇಲಾಖೆಯ ರಾಘವೇಂದ್ರ ಅಲಿಯಸ್ ಬೋಕಿ, ಯಾರನ್ನ ಬರ್ಬೋದು. ಸುಲ್ತಾನ್ ತಂಡದ ನಾಯಕರೆಲ್ಲ ಬಂದಿರ, ಬರ್ರಿ. ವೈಡ್ ಸೂಚನೆ, ವೈಡ್ ಸೂಚನೆ, ಅತಿಕ್ರಮಣ ಹೊಟ್ಟೆಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಈ ನಡುವೆ ಸಗಲ ಎಸೆದ ಚೆಂಡು ಊಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇದೆ. ಒಂದೊಂದು ಸೇರ್ಪಡೆ ಕೂಡ ಆರಂಭಿಕ ಹಂತದಲ್ಲಿ 50ರ ಒಂದು ಟಾರ್ಗೆಟ್ ಅನ್ನು ಪಡೆದುಕೊಂಡಿರ್ತಕ್ಕಂಥ ತಂಡ ಇವಾಗ ಮತ್ತೆ
ಅಜ್ಜ ರವಿ ಎಸ್ತಗಾರಿಕೆ ಭಾಗದಲ್ಲಿ ರಿವರ್ ಶಾಟ್. ಒಂದು ಓಟದ ಸೇರ್ಪಡೆ ರಘು ಕ್ಷೇತ್ರಕ್ಷಣ ಮಾಡ್ತಾ ಇದ್ದಾರೆ. ಒಂದು ಓಟದ ಸೇರ್ಪಡೆ ಕೂಡ ಪವರ್ ಪ್ಲೇ ಇನ್ನೂ ಕೂಡ ಮುಂದುವರಿಕೆಯಲ್ಲಿದೆ. ಕೋದಂಡರಾಮ್ ಬನ್ನಿ, ನಿಮಗೆ ವೇಟಿಂಗ್. ಸುಲ್ತಾನ್ ತಂಡದ ನಾಯಕರು ಸ್ಲೋವರ್ ಡೆಲಿವರಿ ಮತ್ತು ಬ್ಯಾಕ್ವರ್ಡ್ ಭಾಗಕ್ಕೆ ದಬ್ಬಿದ್ರು ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇದೆ. ಒಂದೊಡ್ಡ ಸೇರ್ಪಡೆ ಪ್ರತಿ ಒಂದು ಚೆಂಡು ಕೂಡ 20-20 ರೂಪದಲ್ಲಿ ಓಟಗಳ ಪೂರೈಕೆ ಅಂಕಿಅಂಶ ಪಟ್ಟಿಗಳನ್ನು ಸೇರ್ತಾ ಇದೆ. ಸತತವಾಗಿ ಪಂದ್ಯಾಟವನ್ನು ಆಡುವ ಆಟಗಾರರು ಪ್ರತಿ ಚೆಂಡನ್ನು ದಂಡಿಸ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್. ಸುಲ್ತಾನ್ ತಂಡದ ನಾಯಕರು ಮುಯಿಬ್, ಲಕ್ಕಿ ಸ್ಟಾರ್ ತಂಡದ ನಾಯಕರು ಬಂದಿರಿ, ಬರ್ರಿ. 5ನೇ ಬಾರಿಗೆ ಎಸೆದಲ ಚೆಂಡು ಲಾಂಗ್ ಆನ್ ಶಿವಾರಕ್ಕೆ ಅವ್ರ ಭಾಗವನ್ನು ಕ್ರಮಿಸ್ತಾ ಇದೆ. ಮತ್ತೆ ಆಕರ್ಷಕವಾದ ಬೌಂಡ್ರಿ. 4 ಓಟಗಳ ಸೇರ್ಪಡೆ ಕೂಡ ಪಂದ್ಯಾಟವನ್ನು ಬಹುಬೇಗ ಮುಗಿಸುವ ಒಂದು ಇರಾದೆಯಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತಗಳನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ತನ್ಮದೆ ಮತ್ತೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಡೆತ ಬ್ಯಾಕ್ ಟು ಬೌಲರ್. ಇವಾಗ 4 ಓಟದ ಪೂರೈಕೆಯು ಕೂಡ ಪುಟಿತವನ್ನು ಕಾಣ್ತಾ ಇದೆ. ನೇರವಾಗಿ ನೇರ ಸೀಮಾರಕ್ಕೆ ಅವ್ರ ಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ಈ ಟಾಸನ್ನು ಚಳ್ಳಕೆರೆಯ ರಜನಿಕಾಂತ್ ಅವರು ನಡೆಸ್ಕೊಡ್ಬೇಕಂತ ಕೇಳ್ಕೊತಿದ್ವಿ. ಇಲ್ಲೇ ಬರ್ರಿ ಮುಂದಕ್ಕೆ, ಅಲ್ಲಿಗಲ್ಲ ಬರ್ರಿ. ಎರಡು ಓವರ್ 12 ಚೆಂಡಿನ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಮೊತ್ತ 22ಕ್ಕೆ ತಲುಪ್ತಾ ಇದೆ. 22 ಲಾಸ್ ಆಫ್ 1 ವಿಕೆಟ್ಸ್. ಜಾನ್ ಎಸ್ಗಾರಿಕೆ ಭಾಗದಲ್ಲಿ ವೇದಿಕೆ ಮುಂಭಾಗದಲ್ಲಿ ಟಾಸ್ ನಡೀತಾ ಇದೆ. ಟಾಸ್ ಪ್ರಕ್ರಿಯೆಯಲ್ಲಿರ್ತಕ್ಕಂಥ ಎರಡೂ ತಂಡಕ್ಕೂ ಮತ್ತೊಮ್ಮೆ ಶುಭ ಹಾರೈಕೆ. Hello. Toss win by Lucky Star elected to bat first. Okay, sorry. Ball first. ಅಂಕಣ ಭಾಗದಲ್ಲಿ ಸಾಗ್ತಾ ಇದ್ದಾವೆ. ಚಾಲ್ತಿಯ 3ನೇ ಓವರ್ ಮೊದಲ ಚೆಂಡು 3 ಓಟ. ಅದಾದ ಬಳಿಕ ಡಾಟ್ ಬಾಲ್. ಮತ್ತೆ ಜಾನಿ ಲಗ್ಲಾನ್ಸ್ ಮಾಡಿದ್ರು. ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇದೆ. ಲಾಂಗ್ ಲೆಗ್ ಮತ್ತು ಫೈನ್ ಲೆಗ್ ನಡುವಣೆ ತೂರು ಬಿಟ್ಟರು. 1 ಓಟಗಳ ಬದಲಿ 2 ಓಟಗಳ ಪೂರೈಕೆ ಲಭಿಸ್ತಾ ಇದೆ. 2 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅವಳಿ ಓಟಗಳ ಪೂರೈಕೆಯೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಹೊಡೆತದ ಚೆಂಡು. ಸತೀಶ್ ಕ್ಷೇತ್ರಕ್ಷಣ ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ನೀಡಿಕೊಟ್ರು. 1 ಓಟಗಳಿಗೆ ಮಾತ್ರ ತೃಪ್ತಿಕರವಾಗ್ತಾ ಇದ್ದಾರೆ. 20 ಓಟಗಳಿಗೆ ಮಾತ್ರ ಅವಕಾಶಗಳು ಕಲ್ಪಿಸಿಕೊಡ್ತಾ ಇದೆ. ನಡುವೆ ಸಕಲ ಹೆಸರದ ಚೆಂಡು
ತನ್ಮೂಲಕವಾಗಿ ಮಿಡ್ ವಿಕೆಟ್ ಸೀಮಾರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಬಿಗ್ 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 ಸಿಕ್ಸರ್, ಆರೋಟದ ಸೇರ್ಪಡೆ ಕೂಡ ಷಟ್ಕ. 34 ನಡುವೆ ಮತ್ತೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಡೆತಗಳ ನಡುವೆ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಕ್ಯಾಚ್ ಪಡೆಯಬೇಕಾಗಿರ್ತಕ್ಕಂಥ ಅವಕಾಶಗಳನ್ನು ಕೈ ಚೆಲ್ಲಿಕೊಳ್ತಾ ಇದ್ದಾರೆ. 1 ಓಟಗಳಿಗೆ ಮಾತ್ರ ಅವಕಾಶಗಳು ಲಭಿಸ್ತಾ ಇದೆ. ಮೂವತ್ತೈದು ತಂಡದ ಒಟ್ಟಾರೆ ಮೊತ್ತ 35. ಜಯಕ್ಕಾಗಿ 15 ಓಟಗಳು ಬರಬೇಕಷ್ಟೇ. ನಡುವೆ ಸಕಲ ಎಸೆದ ಚೆಂಡು ತೀರಾ ಶೋನಾಗಿತ್ತು. ಅಂತಿಮ ಹಂತದಲ್ಲಿ ದೇಹದ ವಿರುದ್ಧ ದಿಕ್ಕಿಗೆ ರನ್ನಪ್ಪನ ಮಾಡುವ ಮುಖಾಂತರವಾಗಿ ರಘು ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಉದರಿಯ ಆಘಾತವೂ ಕೂಡ ಉದರಿನೊಪ್ಪಿಸ್ತಾ ಇದ್ದಾರೆ. ಉದರಿ ಆಘಾತ ಬಹಳಷ್ಟು ಸುಂದರತೆ ಕ್ಯಾಚ್ ಅನ್ನು ಪಡೆದುಕೊಂಡ್ರು. ಈತ ಈವರೆಗೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಿರ್ತಕ್ಕಂಥ ಆಟಗಾರ. ಸದ್ಯದ ಪರಿಸ್ಥಿತಿಯಲ್ಲಿ ಉದರಿ ಒಪ್ಪಿಸುವುದರ ಮುಖಾಂತರವಾಗಿ ವಾಪಸಾತಿಯನ್ನು ಕಾಣ್ತಾ ಇದ್ದಾರೆ. ಪಂದ್ಯಾಟ ಮುಂದುವರಿಸಿ, ಸಮಯ ವಿಳಂಬ ಮಾಡುವುದು ಬೇಡ. ಊಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ ಡಾಕ್ಟರ್ ರವಿರವರು. ತನ್ನ ದಾಂಡಿನ ಮುಖಾಂತರವಾಗಿ ಓಟಗಳನ್ನು ಕಸಿತಾ ಇಲ್ಲ. ಲೆಗ್ ಸ್ಟಿಪ್ ದ ಹೊರ ಕ್ರಮಿಸ್ತಾ ಇರ್ತಕ್ಕಂಥ ಚೆಂಡು ವೈಡ್ ಎನ್ನುವುದಾಗಿ ಸೂಚನೆ ಬರ್ತಾ ಇದೆ. ಅತಿಕ್ರಮಣ ಎಸೆತಗಳಿಗೆ ಅವಕಾಶವನ್ನು ಪೂರೈಸಿಕೊಡ್ತಾ ಇದ್ದಾರೆ. ವೈಟ್ ಸೂಚನೆ. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ 37ಕ್ಕೆ ತಲುಪ್ತಾ ಇದೆ. ಬೀಸುವಂತ ಪ್ರಯತ್ನದ ನಡುವೆ ಮತ್ತೆ ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್. ಕ್ಷಮೆ ಇರಲಿ, 36 ಎನ್ನುವುದಾಗಿ ಸೂಚನೆ ಬರ್ತಾ ಇದೆ. ನೋಡಿ ತಂಡದ ಒಟ್ಟಾರೆ ಮೊತ್ತ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರಕ್ಷಣ ಬರ್ತಾ ಇದೆ. ಊಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್. ಈ ನಡುವೆ ಎಸೆದ ಚೆಂಡು ಸುಲಭ ಸಾಧ್ಯತೆಯಾಗಿ ಕ್ಯಾಚ್ ಪಡೆಯಬೇಕಾಗಿರ್ತಕ್ಕಂಥ ಅವಕಾಶಗಳನ್ನು ಕೈ ಚೆಲ್ತಾ ಇದ್ದಾರೆ ರಘು. ಲಾಂಗ್ ಆನ್ ಭಾಗದಲ್ಲಿ ಕ್ಷೇತ್ರಕ್ಷಣೆ ಮಾಡಿದ್ರು. 1 ಓಟಗಳಿಗೆ ಅವಕಾಶವನ್ನು ನೀಡಿಕೊಡ್ತಾ ಇದ್ದಾರೆ. 1 ಓಟದ ಸೇರ್ಪಡೆಯು ಕೂಡ 37. ಈ ನಡುವೆ ಎಸೆದ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಚೆಂಡು ಹಾದು ಹೋಗ್ತಾ ಇದೆ. 4 ಓಟಗಳ ಸೇರ್ಪಡೆ, ಆಕರ್ಷಕ ಮಾಡಿದ ಬೌಂಡ್ರಿ. 4 ಓಟಗಳ ಸೇರ್ಪಡೆಯು ಕೂಡ
ಓವರ್ ಕೂಡ ಮುಕ್ತಾಯ. ಓವರ್ ಮುಕ್ತಾಯದ ಬಳಿಕ 4 ಓವರ್ 24 ಚೆಂಡಿನ ಮುಕ್ತಾಯದ ಬಳಿಕ 41 ಜಯಕ್ಕಾಗಿ 9 ಓಟಗಳು ಬರಬೇಕಾಗ್ತದೆ. ಸತತವಾಗಿ ಈ ರೀತಿಯ ಒಂದು ಪಂದ್ಯಾಟಗಳು ಸಮಯವನ್ನು ಉಳಿತಾಯ ಮಾಡುವ ಒಂದು ಸಂದರ್ಭಗಳು ಬಹಳಷ್ಟು ಇರ್ತದೆ. ಆ ನಿಟ್ಟಿನಲ್ಲಿ ಹೊಸ ನಾಗರಾಜ್ ಹೊಸ ಬೌಲರ್ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರಕ್ಷಣೆ ಒಂದು ಒಟ್ಟುಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂದು ಹುಡುಗ ಸೇರ್ಪಡೆ ಕೂಡ ಜಯಕ್ಕಾಗಿ 8 ಓಟಗಳು ಬರಬೇಕಾಗ್ತದೆ. ಜಯಕ್ಕಾಗಿ 8 ಓಟಗಳು ಬರಬೇಕಾಗ್ತದೆ. ತೀರಾ ಕ್ಲೋಸ್ ಆಗಿರ್ತಕ್ಕಂಥ ಕ್ಷೇತ್ರಕ್ಷಣಗಳು ಬರ್ತಾ ಇದೆ. ಸ್ವಿಚ್ ಹಿಟ್ ಮಾಡುವಂತ ಒಂದು ಪ್ರಯತ್ನ, ಮತ್ತೆ ಒಂದು ಓಟ ಬರ್ತಾ ಇಲ್ಲ. ಕ್ಷೇತ್ರಕ್ಷಣೆ ಬಹಳಷ್ಟು ಉತ್ತಮ ರೀತಿಯಾಗಿ ಮಾಡ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಎಸೆತಗಳು ಲಭಿಸ್ತಾ ಇದೆ. ಥರ್ಡ್ ಮ್ಯಾನ್ ಪಾಯಿಂಟ್ ಭಾಗದಲ್ಲಿ ಇರ್ತಕ್ಕಂಥ ಕ್ಷೇತ್ರರಕ್ಷಕರು ಬುಟ್ಟುಬಾಯ್ ಪಂದ್ಯಾಟದ ಮುಖ್ಯ ಅಂಶ. ಸತತವಾಗಿ ಆಡುವ ಪಿಚ್ಚನ್ನು ತಯಾರಿಸಿಕೊಟ್ಟವರು ಕೂಡ ಅವರಿಗೆ ಪಂದ್ಯಾಟದ ಪರವಾಗಿ ಆಟಗಾರರ ಪರವಾಗಿ ಕೃತಜ್ಞತೆಗಳನ್ನು ಬಯಸ್ತಾ ಇದ್ದಾವೆ. ಈ ನಡುವೆ ಸಕಲ ಎಸೆತದ ಚೆಂಡು ಸ್ಲೋವರ್ ಡೆಲಿವರಿ ಆಟಗಾರರ ಶಿರದ ಮೇಲ್ಭಾಗದಲ್ಲಿ ಎತ್ತಿ ಬಾರಿಸುವಂತಹ ಒಂದು ಪ್ರಯತ್ನದ ನಡುವೆ ಒಂದು ಓಟಗಳ ಸೇರ್ಪಡೆ ಕೂಡ. ಈ ಹಂತದಲ್ಲಿ ಬಹಳಷ್ಟು ವಿಶಿಷ್ಟತೆಯ ಹೊಡೆತಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಅಂತಿಮ ಹಂತದಲ್ಲಿ ಚೆಂಡು ಗೂಟದ ಹಿಂಬದಿಯಲ್ಲಿ ಚೆಂಡನ್ನು ದಾಖಲಿಸಿಕೊಳ್ಳುವ ಲೆಕ್ಕಾಚಾರದ ನಡುವೆ 4 ಓಟಗಳ ಸೇರ್ಪಡೆ, ಮತ್ತೆ ಬೌಂಡ್ರಿ ಬರ್ತಾ ಇದೆ. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಜಯಕ್ಕಾಗಿ ಇನ್ನು ಕೂಡ 3 ಓಟಗಳು ಬರಬೇಕಾಗ್ತದೆ. ಸ್ಟಂಪ್ ಔಟ್ ಮಾಡಿಕೊಂಡು ಸ್ವಿಫ್ಟ್ ಶಾಟ್ ಮಾಡಿದ್ರು. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಮತ್ತೆ ಒಂದು ಓಟದ ಸೇರ್ಪಡೆ ಲೆಗ್ ಸೈಡ್ ಭಾಗದಲ್ಲಿ ಕ್ಷೇತ್ರಕ್ಷಣೆ ಮಾಡಿದ್ರು. ಒಂದು ಓಟಗಳ ಸೇರ್ಪಡೆ ಕೂಡ. ಓವರ್ ಮುಕ್ತಾಯ. 5 ಓವರ್ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಮೊತ್ತ 48. ಜಯಕ್ಕಾಗಿ 2 ಓಟಗಳು ಬರಬೇಕಾಗ್ತದೆ. ಜಯಕ್ಕಾಗಿ 1 ಓಟಗಳು ಬರಬೇಕಷ್ಟೇ. ಐ ಲೆಫ್ಟ್ ಹ್ಯಾಂಡ್ ಹೊಡೆತದ ಚೆಂಡು ಈ ಹಂತದಲ್ಲಿ ಕ್ಯಾಚ್ ಪಡೆಯಬೇಕಾಗಿರುವ ಅವಕಾಶಗಳು ಕೈ ಚೆಲ್ಲಿದ್ರು. ಪಂದ್ಯಾಟವನ್ನು ಮದಕರಿ ಲೆಜೆಂಡ್ಸ್ ಜಯಿಸ್ತಾ ಇದೆ. ಪಂದ್ಯಾಟವನ್ನು ಜಯಿಸ್ತಾ ಇದ್ದಾರೆ, ಅಭಿನಂದಿಸಿಕೊಳ್ತಾ ಇದ್ದೇವೆ. ಪಂದ್ಯಾಟವನ್ನು ಜಯಿಸ್ತಾ ಇದ್ದಾರೆ ಮದಕರಿ ಲೆಜೆಂಡ್ಸ್, ಅಭಿನಂದಿಸಿಕೊಳ್ತಾ ಇದ್ದಾವೆ. ಅಲ್ಲಿ ಟಾಸ್ ಅನ್ನು ಜಯಿಸಿರ್ತಕ್ಕಂಥ ಆಟಗಾರರು ಶುಭ್ರಗತಿಯಲ್ಲಿ ರಂಗಪ್ರವೇಶವನ್ನು ಕಾಣಬೇಕು. ದಯಮಾಡಿಸಿ ಅಂಕಣ ಜಮಾವಣೆಯನ್ನು ಕಾಣಿ. ಲಕ್ಕಿ ಸ್ಟಾರ್
ಲಕ್ಕಿ ಸ್ಟಾರ್ ತಂಡದ ಆಟಗಾರರು ಕ್ಷೇತ್ರಕ್ಷಣ ಜಮಾವನ್ನು ಕಾಣಬೇಕು ನೋಡಿ. ದಿನ ನಡೆದ 4ನೇ ಪಂದ್ಯಾಟ ಆರಂಭವನ್ನು ಕಾಣಲಿಕ್ಕಿದ್ದೇವೆ. ಸದದ ಬಹಳಷ್ಟು ಸುಂದರತೆ ಅಂಕಣ ಒಳಭಾಗ ಇವತ್ತಿನ ಲೆಜೆಂಡ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ಲೀಗ್ ಹಂತದ ಪಂದ್ಯಾಟವನ್ನು ಏರ್ಪಡಿಸಿರ್ತಕ್ಕಂಥ ಕಾರಣಾಂತರವಾಗಿ ಸತತ ಸೋಲನ್ನು ಕಂಡಿರ್ತಕ್ಕಂಥ ತಂಡಗಳು ಈಗಾಗಲೇ ಯಾವುದೇ ಹಂತದಲ್ಲಿ ಕುಗ್ಗಬೇಡಿ, ಸತತ ಪ್ರಯತ್ನ ಹವ್ಯಾಸವನ್ನು ಸತತವಾಗಿ ಮಾಡಿ ಎನ್ನುವುದ ತಿಳಿಸ್ತಾ ಇತ್ತ ವಿದ್ಯಮಾನ ಬದಲಾಗ್ತಾ ಇದೆ. ಮತ್ತೆ ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಬಹಳಷ್ಟು ಉತ್ತಮ ರೀತಿಯ ವಿದ್ಯಮಾನಗಾರ ಸತತ 31 ಜಿಲ್ಲೆಗಳಲ್ಲಿ ಕೂಡ ತನ್ನ ಪಾದಾರ್ಪಣೆ ಮಾಡಿ ಬಹಳಷ್ಟು ಅಭಿಮಾನಿಗಳನ್ನು ಇಟ್ಟುಕೊಂಡಿದ್ರು. ಕನ್ನಡ ಅಥವಾ ಪರಭಾಷೆಗಳಲ್ಲಿ ಕೂಡ ವಿದ್ಯಮಾನಗಾರನಾಗಿ ಉತ್ತಮ ರೀತಿಯಾಗಿ ಇವತ್ತಿನ ಲೆಜೆಂಡ್ಸ್ ಪಂದ್ಯಾಟಕ್ಕೆ ಆಗಮನವನ್ನು ಕಂಡು ಸತತ ನಮ್ಮ ಜೊತೆಗೆ ಮಾದರಿಯಾಗಿ ಇರ್ತಕ್ಕಂಥ ಸದತ್ ಜಲೀಲ್ ಮೂಡಿಗೆರೆ ಇವರನ್ನು ಸದತ್ ಸದತ್ ಜಲೀಲ್ ಮೂಡಿಗೆರೆ ಇವರನ್ನು ಬರಮಾಡಿಕೊಳ್ತಾ ಇದ್ದೇವೆ ಮುಂದಿನ ಹಂತದ ವಿದ್ಯಮಾನಕ್ಕಾಗಿ. ಓಕೆ, ಈ ಮುಂದಿನ ಪಂದ್ಯ ಲಕ್ಕಿ ಸ್ಟಾರ್ ವರ್ಸಸ್ ಸುಲ್ತಾನ್ ಲೆಜೆಂಡ್ಸ್, 2 ಬಲಿಷ್ಠ ತಂಡಗಳು ಆ ನಿಟ್ಟಿನಲ್ಲಿ ಇದೀಗ ನಿರ್ಣಾಯಕ ಘಟ್ಟದ ಪಂದ್ಯದಲ್ಲಿ ಮಡಿ ಅನ್ನುವ ನಿಟ್ಟಿನ ಪಂದ್ಯಾವಳಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಒಂದು ಡೇ ಮುಂದಿನ ಹಂತದ ಪಂದ್ಯ FCC ಲೆಜೆಂಡ್ಸ್ ವರ್ಸಸ್ ರಾಜ್ ಸುವರ್ಣ, ಈ 2 ತಂಡಗಳ ನಡುವಿನ ಕದನವಿರ್ತದೆ. ರಾಜೀವ್ ರವರ ಸಾಕಷ್ಟು ಅಭಿಮಾನಿಗಳು ಸಹ ಅವರ ಒಂದು ಬ್ಯಾಟಿಂಗ್ ಆಗಿ ಕಾಯ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅದೇನನ್ನ ಮಾಡ್ತಾರೆ ಅಂತ ಕಾದು ನೋಡೋಣ ಮುಂದಿನ ಪಂದ್ಯದಲ್ಲಿ. ಅದೇ ರೀತಿಯಲ್ಲಿ ಅದಾದ ಬಳಿಕ ಈ ದಿನದ ಕಡೆಯ ಅಂತಿಮ ಪಂದ್ಯ SMC ಲೆಜೆಂಡ್ಸ್ ಫೋರ್ಟ್ ಚೀತಾ ಲೆಜೆಂಡ್ಸ್ ಈ ಒಂದು ತಂಡವನ್ನು ಎದುರಿಸಲಿಕ್ಕಿದೆ. ಆ ನಿಟ್ಟಿನಲ್ಲಿ ಇದೀಗ ಲಕ್ಕಿ ಸ್ಟಾರ್ ಹಾಗೂ ಸುಲ್ತಾನ್ ಲೆಜೆಂಡ್ ತಾನಾಡಿದ 2 ಪಂದ್ಯಗಳನ್ನು ಗೆದ್ದಂತಹ ಸೋಲರಿಯದ ತಂಡಗಳು, ಸೋಲಿಲ್ಲದ ಸರದಾರರು. ಆ ನಿಟ್ಟಿನಲ್ಲಿ ಇದೀಗ ಅಗ್ರವಾಗಿ ಒಂದು ಪಾಯಿಂಟ್ ಟೇಬಲ್ನಲ್ಲಿ ಟೇಬಲ್ ಟಾಪ್ಗಾಗಿ ನಡೆಯುವಂತಹ ಪಂದ್ಯ ಆಗಿರ್ತದೆ ಈ ಒಂದು ಪಂದ್ಯ. ಆ ನಿಟ್ಟಿನಲ್ಲಿ 2 ತಂಡಗಳು ಈ ಒಂದು ಪಂದ್ಯವನ್ನ ಖಂಡಿತವಾಗಿಯೂ ಬಿಗು ಹೋರಾಟದ ಪಂದ್ಯವಾಗಿ ತಮ್ಮ ಗಣನೆಗೆ ತೆಗೆದುಕೊಳ್ತದೆ. 2 ಬಲಿಷ್ಠ ಬಲಾಢ್ಯ ಅಗ್ರಮಾನ್ಯ ತಂಡಗಳ ಸೆಣಸಾಟ ರೋಚಕ ರೋಮಾಂಚನಕಾರಿ ಜಿದ್ದಿನ ಪ್ರೇಕ್ಷಕರ ಮೈನವಿರೇಳಿಸಬಲ್ಲಂತಹ, ಪ್ರೇಕ್ಷಕರನ್ನ ತುದಿಗಾಲ ಮೇಲೆ ನಿಲ್ಲಿಸಬಲ್ಲಂತಹ 2 ದೈತ್ಯ ಮದಗಜಗಳ ಕಾಳಗ, ಒಂದು ರೀತಿಯಲ್ಲಿ ಮದ್ದಾನೆಗಳ ಗುದ್ದಾಟಕ್ಕೆ ಈ ಒಂದು ಕ್ರೀಡಾಂಗಣ ಇದೀಗ ಯುದ್ಧ ಭೂಮಿಯ ಯುದ್ಧೋನ್ಮಾದದ ರಣಾಂಗಣದ ರೂಪದಲ್ಲಿ ಪರಿವರ್ತನೆಯಾದರೂ ನಾವ್ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ. ಆ ನಿಟ್ಟಿನಲ್ಲಿ ಈ ಒಂದು ಪಂದ್ಯಾವಳಿಗಾಗಿ ಸಾಕಷ್ಟು ದಿನಗಳ ಅವಿರತ ಹೋರಾಟದ ಫಲಶ್ರುತಿಯ ಫಲವಾಗಿ ಈ ಒಂದು ಲೆಜೆಂಡ್ಸ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಈ ಭಾಗದಲ್ಲಿ ನಡೆಸ್ತಾ ಇದ್ದಾರೆ. ಈ ಒಂದು ಪಂದ್ಯಾವಳಿಯನ್ನು ನಾವೆಲ್ಲರೂ ಮನಗಳಲ್ಲಿ ತುಂಬಿಸಿಕೊಳ್ತಾ ಇದ್ದೇವೆ.
ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಅಂತ ಬಂದಾಗ ಟೆನ್ನಿಸ್ ಬಾಲ್ ಕ್ರಿಕೆಟ್ಗೂ ಇದೀಗ ಅತ್ಯಂತ ಶ್ರೀಮಂತಿಕೆಯ ಲಕ್ಸುರಿ ಟಚ್ ಅನ್ನು ಸಹ ಕೊಡ್ತಾ ಇದೆ. ಒಮ್ಮೆ